ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಆ, ನೋಡೋಣ ಇವತ್ತು ಆ್ಯಕ್ಚುಲಿ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದೆ. ಸೊ ಹೇಟರ್ಸ್ಗೆ ಏನು ಶಿಕ್ಷೆ ಅಂತಲೂ ಕೇಳಿದ್ದೀರಾ ಸ್ವಲ್ಪ ಜನ ಹೇಳ್ತೀರಾ ಲೈಕ್ ಇದನ್ನೇ ಮುಂದುವರಿಸಿ ಅಂತಲೂ ಹೇಳಿದ್ದೀರಾ. ಅಂದರೆ ಪಾಪದ ಕೊಡ ತುಂಬೋದಕ್ಕೆ ಏನು ಮಾಡಿದ್ರು ಅಂತ. ಒಂದು ಸ್ವಲ್ಪ ಜನ ಹಾಕಿದ್ದಾರೆ ಲೈಕ್ ದೇವ್ರಿಗೇನೆ ಬಿಟ್ಬಿಡಬೇಕು, ಯಾವಾಗ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂತಿರುತ್ತೆ ಅವ್ರಿಗಾಗತ್ತೆ ಅಂತ. ವೆರಿ ನೈಸ್ ಆ್ಯಕ್ಚುಲಿ. ಓಕೆ, ಸೊ ನನಗಿವಾಗ ಏನೇನಿಸ್ತು, ಎರಡೂ ಮಿಕ್ಸ್ಡ್ ಏನು ಪ್ರಿಫರೆನ್ಸಸ್ ಬರ್ತಾ ಇದೆ ಇವಾಗ ಇಬ್ಬರದ್ದು ಎರಡೂ ಥರನೂ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, 2 ದಿವಸ ಓಕೆನಾ, ವಾರದಲ್ಲಿ 2 ದಿನ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ನೋಡ್ಬಿಡೋಣ, ಸ್ವಲ್ಪ ಸಮಾಧಾನ ಆಗುತ್ತಾ ಆಯಿತಾ. ಜೊತೆಗೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟು ಏನು ಮಾಡ್ತಾ ಇದ್ದಾರೆ ತೊಂದರೆ ಮಾಡೋದಕ್ಕೆ, ಅಥವಾ ಏನು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಅದನ್ನು ನೋಡ್ತಾ ಹೋಗೋಣ ಹಾಗೆಯೇ. ಬಟ್ ಇವತ್ತು ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇದು ಫಸ್ಟು ನಿನ್ನೆ ನೀವು ವಿಡಿಯೋ ನೋಡಿದ್ದೀರಾ ಅಂದ್ಕೊಳ್ತೀನಿ. ತುಂಬ ಕ್ಲಿಯರಾಗಿ ಬಾಬಾ ಮೆಸೇಜ್ ಅಂತ ಹಾಕ್ತೆ. ಅದರಲ್ಲಿ ಫಸ್ಟು ಅವ್ರು ಏನು ಹೇಳ್ತಾರೆ, ಆ್ಯಕ್ಚುಲಿ ನಾನು ನೋಡಿರಲಿಲ್ಲ ನಿಮ್ಮ ಕಮೆಂಟ್ಸ್ ಎಲ್ಲ ಅಂತ, ಜಸ್ಟ್ ಒಂದು ಸ್ಮಾಲ್ ಬಾಬಾ ಬ್ಲೆಸ್ಸಿಂಗ್ಸ್ ಅಂತ ಮಾಡಿದೆ. ಅದರಲ್ಲಿ ನೋಡಿದ್ರೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೀವು ಇನ್ನೊಂದು ಸಲ ನೋಡಿ ಬೇಕಾದರೆ. ಫಸ್ಟ್ ಹೇಳ್ತಾರೆ ಯು ಸಿ ಲುಕ್ ವಿತ್ ಇನ್ ಅಂತಾರೆ. ನೆಕ್ಸ್ಟ್ ಹೇಳ್ತಾರೆ ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡ್ಸ್ ಅಂತಂದರೆ. ನೆಕ್ಸ್ಟ್ ಹೇಳ್ತಾರೆ, ನೆಕ್ಸ್ಟ್ ಒಂದು ಕಾರ್ಡ್ ಬಂದಿದ್ದು ಕಾರ್ಮಿಕ್ ಡೆಟ್ ಅಂತ ಒಂದು ಕಾರ್ಡು. ಕಾರ್ಮಿಕ್ ಡೆಟ್ ಅಂದರೆ ಎಲ್ಲ ಕ್ಲಿಯರ್ ಮಾಡ್ಕೋ, ಪೇ ಆಫ್ ಓಲ್ಡ್ ಡೆಟ್ ಅಂತೇನೋ ಒಂದು ಬಂದಿದೆ ಒಂದು ಕಾರ್ಡು. ಆ ಥರ ಬ್ಲೆಸ್ಸಿಂಗ್ಸ್ ಆಫ್ ಪೀಸ್, ಖುಷಿ, ಸಮಾಧಾನಕರವಾದ ಜೀವನ, ಜೊತೆಗೆ ಏನು ಲಾಂಗ್ ಲೈಫ್ ಕೂಡ ಅಂತಲೂ ಬಂದಿದೆ, ಜೊತೆಗೆ ಕನೆಕ್ಟ್ ವಿತ್ ಇನ್ ಅಂತಲೂ ಬಂತು ಆಯಿತಾ. ಸೊ ಈ ಕಾರ್ಡ್ಗಳು ನೋಡಿದ್ರೆ, ಈ ನಿನ್ನೆ ಕಾರ್ಡ್ ರೀಡಿಂಗ್ ಇನ್ನೊಂದು ಸಲ ನೋಡಿ ಎಷ್ಟು ಚೆನ್ನಾಗಿ ಬಾಬಾ ಹೇಳಿದ್ದಾರೆ ಅಂತಂದರೆ, ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನೀನು ಯೋಚನೆ ಮಾಡಬೇಡ, ನಿನಗೆ ತೊಂದರೆ ಯಾರು ಮಾಡಿದ್ದಾರೆ ನನಗೆ ಗೊತ್ತು. ಸೊ ಅವ್ರಿಗೆ ಅವ್ರ ಟೈಮ್ ಬಂದಾಗ, ಡಿವೈನ್ ಟೈಮಿಂಗ್ ಅನ್ನೋದು ಬಂದಾಗ ಅವ್ರಿಗೆ ಶಿಕ್ಷೆ ಏನಾಗಬೇಕು ಖಂಡಿತ ಆಗೇ ಆಗತ್ತೆ ಅಂತಲೂ ಹೇಳಿದ್ದಾರೆ ಆಯಿತಾ. ಆದರೆ ನಾವೇನು ಮಾಡಬೇಕು ಅಂತಲೂ ಬ್ಲೆಸ್ಸಿಂಗಲ್ಲಿ ಗೈಡೆನ್ಸ್ ಏನು ಕೊಡ್ತಾರೆ, ಯು ಲುಕ್ ವಿತ್ ಇನ್ ಅಂತಾರೆ. ಅಂದರೆ ನಾವು ನಮ್ಮ ಕರ್ಮದ ಬುತ್ತಿ ನೀಟಾಗಿ ಇಟ್ಕೊಳ್ಬೇಕು. ಸೊ ಬೇರೆಯವ್ರಿಗೆ ತೊಂದರೆ ಆಗದೆ ಇರೋ ಥರ ಈ ಜನ್ಮ ಅನ್ನೋದು ತುಂಬ ಮುಖ್ಯವಾದ ಜನ್ಮ, ಮನುಷ್ಯ ಜನ್ಮ. ಅದನ್ನು ಚೆನ್ನಾಗಿ ಸಾಗಿಸ್ಕೊಂಡು ಹೋಗಬೇಕು, ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ. ಅಂದರೆ ಯಾವುದೇ ಥರ ನೆಗೆಟಿವಿಟಿ ಆಗಲಿ ಆ ಥರ ಎಲ್ಲ ಏನೂ ಮಾಡ್ದೇ, ಸೊ ಪಾಸಿಟಿವ್ ಆಗಿದ್ದು ಜನಗಳಿಗೆ ಕ್ಷಮೆ ಅನ್ನೋದು ತೋರಿಸ್ತಾ, ದಯೆ ತೋರಿಸ್ತಾ, ಎಲ್ಲ ಜೊತೆಗೆ ನಮ್ಮ ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟರ ಮಟ್ಟಿಗೆ ಒಳ್ಳೇದು ಮಾಡ್ತಾ ಹೋಗಬೇಕು. ಈವನ್ ನಾವು ಯೋಚನೆನೂ ಕೂಡ ಮಾಡಬಾರ್ದು, ತಪ್ಪು ಆಗಬೇಕು ಅವ್ರಿಗೆ ಅಂತಲೂ ಯೋಚನೆ ಮಾಡಬಾರ್ದು ಅಂತ ತುಂಬ ಕ್ಲಿಯರ್ ಆಗಿದೆ. ಅಂದರೆ ನಾವು ಯಾವ ಥರ ನಮ್ಮ ಕರ್ಮದ ಬುತ್ತಿ ಯಾವ ಥರ ಇಟ್ಕೊಳ್ತೀವಿ, ಆ ಥರ ನಮ್ಮ ಮುಂದಿನ ಜನ್ಮ ಮುಂದೇನೂ ಕೂಡ ಹಾಗೆ ಒಳ್ಳೇದು ಅಂದರೆ ಆ ಥರ ಆಗ್ತಾ ಹೋಗುತ್ತೆ ಅಂತ. ಸೊ ನಾವೀಗ ನೋಡ್ತಿರೋದು ಏನು ಅಂತಂದರೆ, ಒಂಥರ ಅವ್ರು ಕೆಟ್ಟದಾಗಬೇಕು ಅನ್ನೋ ಥರ. ಸೊ ಅದಕ್ಕೇ ಬಾಬಾ ನಿನ್ನೆನೇ ಅಡ್ವೈಸ್ ಕೊಟ್ಟರು, ಫಸ್ಟ್ ಯು ಲುಕ್ ವಿತ್ ಇನ್ ಅಂತ. ಫಸ್ಟು ನಿಮ್ಮನ್ನು ನೀವು ನೋಡ್ಕೋ, ನೀನು ಬೇರೆಯವ್ರು ಏನು ಮಾಡ್ತಿದ್ದಾರೆ ಅನ್ನೋ ಕಡೆ ಗಮನ ಕೊಡಬೇಡ. ಜೊತೆಗೆ ಇನ್ನೂ ಒಂದು ತುಂಬ ಚೆನ್ನಾಗಿ ಏನು ಹೇಳ್ತಾರೆ ಅಂತಂದರೆ, ಅದರಲ್ಲಿ ಅರ್ಥ ಬರೋದು, ಅವರ ಎನರ್ಜಿನ ಅವರು ಈ ಥರ ತೊಂದರೆ ಮಾಡಿದ್ರು ಅಂತ ಅಂದ್ಕೊಂಡು ನಾವು ಎಷ್ಟು ತಲೆ ಕೆಡಿಸ್ಕೋತೀವಿ ಅಂತಂದರೆ, ಅವ್ರ ಎನರ್ಜಿನ ನಾವು ತೊಗೊಂಡು ಕೂತ್ಕೊಂಡ್ಬಿಡ್ತೀವಿ. ಅವ್ರಿಗೆ ಆಗಲೇಬೇಕು ಕೆಟ್ಟದು, ಅವ್ರಿಗೆ ಏನಾದ್ರು ತೊಂದರೆ ಆಗಲೇಬೇಕು, ನಮಗೆ ತೊಂದರೆ ಮಾಡಿದ್ರು ಅವ್ರಿಗೆ ತೊಂದರೆ ಆಗಲೇಬೇಕು ಅಂತ. ಆದರೆ ನಾವೇನು ಕೊಡ್ತಾ ಇದ್ದೀವಿ ಮತ್ತೆ,
ಮತ್ತೆ ನಮ್ಮದು ನೆಗೆಟಿವ್ ಥಾಟೇ ಬಂತು ತಲೆಗೆ. ನೆಗೆಟಿವ್ ಎನರ್ಜಿನೇ ಸೆಂಡ್ ಮಾಡ್ತಾ ಇದೀವಿ. ಮತ್ತೆ ನಮಗೆ ಬರೋದು ನೆಗೆಟಿವಿಟಿನೇ ಅಂತ. ಸೊ ನಿನ್ನೆ ತುಂಬ ಕ್ಲಿಯರಾಗಿ ಹೇಳ್ಬಿಟ್ರು ಬಾಬಾ ಅವರು. ಎಷ್ಟು ಬ್ಯೂಟಿಫುಲ್. ನನಗೆ ಒಂದು ನಿಮಿಷ ಶಾಕು ನನಗೆ. ಜಸ್ಟ್ ಬ್ಲೆಸ್ಸಿಂಗ್ ಅಂತ ತೆಗೆದ್ರೆ ಈ ಥರ ನಾನು ಆ್ಯಕ್ಚುಲಿ ಯೋಚನೆ ಮಾಡ್ತಿದ್ದೆ. ಏನು ಕಮೆಂಟ್ಸ್ ಇರುತ್ತೆ ನೋಡೋಣ. ಸೊ ನೋಡ್ಕೊಂಡು ಅದ್ರ ಬೇಸ್ ಮೇಲೆ ಮಾಡ್ತೀನಿ ವಿಡಿಯೋನ ಅಂತ. ಅದನ್ನು ನೋಡಿದ ತಕ್ಷಣ ನನಗೆ ಒಂದು ನಿಮಿಷ ಯೋಚನೆ ಬಂತು, ಇದೇನಪ್ಪ ಈ ಥರ ಹೇಳ್ತಾ ಇದ್ದಾರಲ್ಲ ಬಾಬಾ ಅಂತ. ಸೊ ಓಕೆ, ನೋ ಪ್ರಾಬ್ಲಮ್. ಅವ್ರು ಹೇಳಿದ್ದಾರೆ. ಬಟ್ ಇಲ್ಲೇನಂತಂದರೆ ನಿಮ್ಮ ಸಮಾಧಾನಕ್ಕೆ ಆಯಿತು, ನಾವು ಮನುಷ್ಯರು, ಫಸ್ಟು ಮನುಷ್ಯರು ಅಲ್ವಾ. ಏನಂತಂದರೆ ಆಯಿತು, ಏನೋ ಒಬ್ಬರು ತೊಂದರೆ ಮಾಡಿದ್ದಾರೆ ಅಂದ ತಕ್ಷಣ ನಾವು ಅವ್ರಿಗೆ ತೊಂದರೆ ಮಾಡಬೇಕು ಅಂತಲ್ಲ. ಬಟ್ ಏನು ಎಷ್ಟು ಹಿಂಸೆ ಪಟ್ಟಿದ್ದೀವಿ, ಎಷ್ಟು ನೊಂದು ಬಿಟ್ಟಿದ್ದೀರಿ ಅಂತಂದರೆ ಜೀವನ ಮುಂದೆ ಸಾಗಿಸ್ಬೇಕಲ್ಲ. ಅದಕ್ಕೋಸ್ಕರ ಇದೊಂಥರ ಬ್ಲಾಕೇಜ್ ಕ್ಲಿಯರ್ ಮಾಡೋ ಥರ ಅಂತ ಅಂದ್ಕೊಳ್ಳಿ. ಅರ್ಥ ಆಯ್ತಾ? ಜಸ್ಟ್ ನಿಮ್ಮ ಮನಸ್ಸಿನಲ್ಲಿರೋ ಬ್ಲಾಕೇಜಸ್ ಏನಿದೆ ಅದನ್ನು ಕ್ಲಿಯರ್ ಮಾಡು ಬಾಬಾ ಅಂತಲೇ ಕೇಳ್ತಾ ಇರೋದು. ದಯವಿಟ್ಟು ಬಾಬಾ ಕ್ಲಿಯರ್ ಮಾಡಿಕೊಡಿ ಅಂತ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಏನು ಅಂತಂದರೆ ವೀಕ್ಲಿ ಟ್ವೈಸ್ 2 ದಿನ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಸೊ ಅವರ ಪಾಪದ ಬುತ್ತಿ ತುಂಬಿ ಅವ್ರಿಗೆ ಏನು ಶಿಕ್ಷೆ ನಡೀತಾ ಇದೆ ನೆಕ್ಸ್ಟು ಅಂತ ಒಂದು ವಿಡಿಯೋ 2 ದಿವಸ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದರಲ್ಲಿ ಇವತ್ತು ಮಾಡ್ತಾ ಇರೋದು 3 ಪೈಲ್ ಮಾಡಿದ್ದೀನಿ. ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಪೈಲ್ 1, ಪೈಲ್ 2, ಪೈಲ್ 3 ಇದೆಲ್ಲ ಟ್ಯಾರೋ ಡೆಕ್ಗಳೇ. ಸೊ ನಿಮ್ಗೆ ಯಾವ್ದು ಬೇಕು ನೋಡಬೇಕು ಅನಿಸುತ್ತೆ ತೊಗೊಳ್ಳಿ, ಆಯಿತಾ? ಅಂದರೆ ಫುಲ್ ಸ್ಟೋರಿ ನೋಡಿಬಿಟ್ಟು ತೊಗೊಳ್ಳೋದಲ್ಲ. ಈಗಲೇ ಆನೆಸ್ಟಾಗಿ ನ್ಯಾಯವಾಗಿ ಇವಾಗಲೇ ಸೆಲೆಕ್ಟ್ ಮಾಡ್ಕೊಂಬಿಡಿ. ಆವಾಗ ನಿಮ್ಮ ಅದೇನು ಬರುತ್ತೆ ರಿಸಲ್ಟು ಅದು ಕರೆಕ್ಟಾಗಿ ನಿಮಗೆ ಅದೇ ಆಗಿರುತ್ತೆ. ಓಕೆನಾ? ಫುಲ್ ಸ್ಟೋರಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ ಅಂತ ನಂಗೆ ಅನ್ನಿಸ್ತಾ ಇರೋದು. ನಿಮ್ಮ ಇಷ್ಟ. ಓಕೆನಾ? ಓಕೆ. ಅಥವಾ ಈಗ ನಿಮಗೆ ಒಂದು 3-4 ಜನದ ಮೇಲೆ ಡೌಟ್ ಇದೆ ಅಂತ ಅಂದ್ಕೊಳ್ಳಿ. ಆ ಥರ ಇದ್ದಾಗ ಒಂದು 3 ಜನದ ಹೆಸರು ಹೇಳ್ಕೊಂಡು ನೋಡ್ಬೋದು ಬೇಕಂದರೆ. ಸೊ ಇದು ಎ, ಬಿ, ಸಿ ಅಂತಂದರೆ ಯಾರು, ಎ ಯಾರು, ಬಿ ಯಾರು, ಸಿ ಯಾರು, ಆ ಥರ ಎಕ್ಸ್, ವೈ, ಝೆಡ್ ನಿಮ್ಗೆ ಯಾರ್ಯಾರ ಹೆಸರು ಬರುತ್ತೆ. ಸೊ ಅವರು ಈ ಥರ ತೊಂದರೆ ಮಾಡಿದ್ರು ಅಂತ. ಸೊ ಅವ್ರ ಹೆಸರು ಇಟ್ಕೊಳ್ಳಿ. ಮತ್ತು ಸೆಕೆಂಡ್ ಪೈಲ್ಗೂ ಹಾಗೇನೆ, ಥರ್ಡ್ ಪೈಲ್ಗೂ ಹಾಗೆ ಆ ಥರನೂ ಮಾಡ್ಬೋದು. ಇಲ್ಲ ಅಂತಂದರೆ ಯಾವುದೋ ನಿಮ್ಗೆ ತುಂಬ ಇಷ್ಟ ಅನಿಸುತ್ತೆ, ಈ ಕಲರ್ ನೋಡ್ತೀರಾ ಅಥವಾ ನಂಬರ್ ನೋಡ್ತೀರಾ ಅಥವಾ ಈ ಡೆಕ್ ನೋಡ್ತೀರಾ, ಸರಿನಾ? ಸೊ ನೀವೇ ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ ಈಗಲೇನೆ. ನೆಕ್ಸ್ಟು ಶುರು ಮಾಡೋಣ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ಇದು ಯಾವುದೇ ಕಾರಣಕ್ಕೂ ನಾನು ನೆಗೆಟಿವಿಟಿ ಆಗಬೇಕು ಅಂತ ನಾನು ಮಾಡ್ತಿರೋದಲ್ಲ ಇದು. ಅರ್ಥ ಆಯ್ತಾ? ಈಗಲೇ ಹೇಳ್ಬಿಡ್ತೀನಿ. ಸೊ ನನ್ನ ಬಾಯಲ್ಲಿ ಏನು ನುಡಿಸ್ತಾರೆ ದೇವರು ಅಷ್ಟೇ ನಾನು ನುಡಿಯೋದು, ಆಯಿತಾ? ಆ್ಯಂಡ್ ಅದು ನಾನು ಬಯಸ್ತಾ ಇದ್ದೀನಿ ಅಥವಾ ನಾನು ಹೇಳ್ತಾ ಇದ್ದೀನಿ ಅಥವಾ ನಾವೇನು ಡಿಸ್ಕಸ್ ಮಾಡಿರ್ತೀವಿ, ನೀವು ತುಂಬ ಸಲ ಮಾತಾಡಿರ್ತೀವಿ ಫೋನಲ್ಲಿ ಎಲ್ಲ. ಸೊ ಅದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ, ಆಮೇಲೆ ಆ ಥರ ಆಗಬೇಕು ಅಂತ ಖಂಡಿತ ನಾನು ಯಾವುದನ್ನೂ ನೆಗೆಟಿವ್ ಆಗಿ ಏನೂ ಹೇಳ್ತಾ ಇಲ್ಲ, ಆಯಿತಾ? ಜಸ್ಟ್ ನಿಮ್ಮ ಸಮಾಧಾನಕ್ಕೆ ಅಷ್ಟೇ. ನಿಮ್ಮ ಸಮಾಧಾನಕ್ಕೆ ದೇವರು ಏನು ಶಿಕ್ಷೆ ಕೊಡ್ತಿದ್ದಾರೆ ಅನ್ನೋದು ಇದು ರಫ್ ಆಗೇ ತಿಳ್ಕೊಳ್ಳೋಕೆ ಸಾಧ್ಯ. ಯಾಕೆಂದರೆ ತುಂಬ ಇನ್ ಡೆಪ್ತ್ ಹೋಗಿ ಅರ್ಥ ಮಾಡ್ಕೊಳ್ಳೋದು ಅಂದರೆ ದೇವರಾಗಬೇಕಾಗತ್ತೆ ಅಷ್ಟೇನೆ, ಆಯಿತಾ? ಅದು ಅಸಾಧ್ಯ ಅಂದರೆ ಅಸಾಧ್ಯ. ಏಕೆಂದರೆ ಇನ್ನೊಂದು ಹೇಳಿರ್ತೀನಿ. ಈಗ ಸಪೋಸ್ ನಾವು ಯಾರಿಗೋ ಒಬ್ರು ಏನೋ ಕೆಟ್ಟದ್ದು ಮಾಡಿದ್ರು ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ, ಇವಾಗ ಅವ್ರಿಗಿನ್ನೂ ಟೈಮ್ ಇರುತ್ತೆ. ಶಿಕ್ಷೆ ಅನ್ನೋದು ಅವ್ರಿಗೆ ಶುರು ಆಗೋದಕ್ಕೆ ಟೈಮ್ ಇರುತ್ತೆ. ಅವ್ರು ಅಷ್ಟರಲ್ಲಿ ಏನಾದ್ರು ಒಂಚೂರು ಒಳ್ಳೆತನ ಬಂದು ದೇವ್ರ ಪಾದಕ್ಕೆ ಕ್ಷಮೆ ಕೇಳಿ ಏನಾದ್ರು ಒಂಚೂರು ಮೈಂಡ್ ಚೇಂಜ್ ಮಾಡಿದ್ರೆ, ಕೆಟ್ಟದ್ದು ಮಾಡಬಾರ್ದು ಇನ್ನು ಮುಂದೆ ಅಂತ, ಖಂಡಿತ ಅವರ ಕೇಸ್ ಚೇಂಜ್ ಆಗ್ತಾ ಹೋಗುತ್ತೆ, ಆಯಿತಾ? ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ದೇವ್ರನ್ನ ಇಲ್ಲಿ ಬ್ಲೇಮ್ ಮಾಡೋ ಹಾಗೇ ಇಲ್ಲ. ದೇವರು ಹಿಂಗೆ ಮಾಡಿದ್ರು ಅಂತಂದರೆ ಸಾರಿ, ದೇವ್ರದ್ದಲ್ಲ ಇದು. ಇದು ನಾವು ಮಾಡೋ ನಮ್ಮ ಕರ್ಮದ ಫಲ. ಜೊತೆಗೆ ಅದು ಯಾವ ಥರ ಆ್ಯಡ್ ಆಗುತ್ತೆ, ಯಾವ ಥರ ಮೈನಸ್ ಆಗುತ್ತೆ ಅಷ್ಟೇ. ಅದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ನಾವು ಕೆಟ್ಟದ್ದು ಮನಸ್ಸು ಬಂದು, ನಮ್ಮಲ್ಲೇ ಒಂದು ರಾವಣ ಇರ್ತಾನೆ, ನಮ್ಮಲ್ಲೇ ಒಬ್ಬ ರಾಮ ಇರ್ತಾನೆ ಅಲ್ವಾ? ಸೊ ನಾವು ಯಾವಾಗ ಒಳ್ಳೆತನ ಅಂತ ಮಾಡೋಕ್ಕೆ ಹೋಗ್ತೀವಿ, ಆವಾಗ ದೇವರು ಖಂಡಿತ ನಮಗೆ ಎನ್ಕರೇಜ್ ಮಾಡ್ತಾರೆ, ಮಾಡು ಒಳ್ಳೆಯದಾಗತ್ತೆ ಅಂತ. ಅದೇ ನಾವು ಕೆಟ್ಟದ್ದು ಮಾಡ್ತೀವಿ, ಯಾವಾಗ ರಾವಣನ ಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗುತ್ತೆ, ಬರೀ ಕೆಟ್ಟದ್ದು ಮಾಡಬೇಕು, ಕೆಟ್ಟದೇ ಬಯಸ್ತಿರ್ತೀವಿ, ಕೆಟ್ಟದ್ದು ಯೋಚನೆ ಮಾಡ್ತಾ ಇರ್ತೀವಿ, ಆಗಬೇಕು ಅಂತ. ಅವಾಗ ಏನಾಗುತ್ತೆ ಅಂದರೆ ದೇವರು ಖಂಡಿತ ಹೇಳ್ತಾರೆ, ನೀನು ಈಗ ನೆನ್ನೆ ವಿಡಿಯೋ ಬಂತು ನೋಡಿ, ಆ ಥರ ನೋಡು, ನೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ಕೋ, ಅವ್ರ ಎನರ್ಜಿ ನೀನು ಮತ್ತೆ ತೊಗೊಂಡು ಕೂತ್ಕೋಬೇಡ. ಅವ್ರ ಟೈಮ್ ಬರಬೇಕು, ಅವ್ರ ಟೈಮ್ ಬಂದಾಗ ಯಾರೂ
ಎಸ್ಕೇಪ್ ಆಗೋಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಕ್ಕೆ ಅಸಾಧ್ಯನೇ ಇಲ್ಲ. ಈ ಕರ್ಮದ ಶಿಕ್ಷೆನ ತಪ್ಪಿಸ್ಕೊಳ್ಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಸಾಧ್ಯವಾದದ್ದಿದು. ನೀವು ಯಾಕೆ ಚಿಂತೆ ಮಾಡ್ತೀರಾ? ಆ್ಯಂಡ್ ಇನ್ನೊಂದೇನಂತಂದರೆ, ನಿಮಗೆ ನಾವಿವಾಗ ದೇವ್ರನ್ನ ಬೈತೀವಿ. ಒಂದು ಯೋಚನೆ ಮಾಡಿ, ನಾವು ಎಷ್ಟು ಜನ್ಮ ಹೊತ್ತು ಬಂದಿದ್ದೀವೋ ನಮಗೆ ಗೊತ್ತಿಲ್ಲ. ಯಾವ್ಯಾವ ಜನ್ಮದಲ್ಲಿ ಏನು ಮಾಡಿದ್ದೀವಿ, ಒಳ್ಳೆಯದು ಕೆಟ್ಟದ್ದು ನಮಗೆ ಗೊತ್ತಿಲ್ಲ. ದೇವ್ರಿಗೆ ಗೊತ್ತು, ಯಾರು ಏನು ಜನ್ಮದಲ್ಲಿ ಯಾರು ಏನು ಒಳ್ಳೇದು ಮಾಡಿದ್ರು, ಯಾರು ಏನು ಕೆಟ್ಟದ್ದು ಮಾಡಿದ್ರು ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅವರನ್ನು ನಾವು ಬ್ಲೇಮ್ ಮಾಡಬಾರ್ದು. ಅವ್ರಿಗೆ ಗೊತ್ತು. ಇವಾಗ ಸಪೋಸ್ ನಾವು ಅಂದ್ಕೊಳ್ತೀವಿ, ನೋಡು ನಮಗೆ ಕೆಟ್ಟದ್ದು ಮಾಡಿದ್ರು, ಅವ್ರು ಇನ್ನೂ ಆರಾಮಾಗಿದ್ದಾರೆ, ಇನ್ನೂ ಚೆನ್ನಾಗಿದ್ದಾರೆ, ಇನ್ನೂ ನಗ್ತಾ ಇದ್ದಾರೆ, ಇನ್ನೂ ಏನೂ ಆಗಿಲ್ಲ, ಅವರು ಸಾಯಲಿಲ್ಲ, ಅವ್ರು ಹಾಗಾಗಲಿಲ್ಲ, ಹೀಗೆ ನಾವು ಇಷ್ಟು ಬಯಸ್ತಾ ಇರ್ತೀವಿ ಅಂತಂದರೆ, ದೇವರು ನೋಡ್ತಿರ್ತಾರೆ, ನಮ್ಮ ಯೋಚನೆನೂ ನೋಡ್ತಾರೆ. ಜೊತೆಗೆ ಅವರು ಹಿಂದಿನ ಜನ್ಮದ ಕರ್ಮಗಳು ಏನು ಒಳ್ಳೇದಿತ್ತು ಬುತ್ತಿ, ಅವ್ರು ಏನು ತೊಗೊಂಬಂದಿದ್ದಾರೆ, ಸೊ ಅದೆಲ್ಲ ಮೈನಸ್ ಆಗಬೇಕು. ನಾವು ಇವಾಗ ನೋಡ್ತಿರೋದು ಬರೀ 1% ಅಂದ್ಕೊಳ್ಳಿ, ಅವ್ರು 99% ನಮ್ಗೆ ಏನೂ ಗೊತ್ತಿಲ್ಲ. ಕರೆಕ್ಟಾ? ಬರೀ 1% ಈ ಜನ್ಮದಲ್ಲಿ ನಾವೇನು ನೋಡಿದ್ದೀವಿ, ಯಾರೋ XYZ ನಮಗೇನೋ ತೊಂದರೆ ಮಾಡಿದ್ರು ಅಂದಾಗ ಬರೀ ಇವಾಗಿಂದಷ್ಟೇ ನಾವು ನೋಡ್ತೀವಿ. ಈ ಥರ ಮಾಡಿದ್ರು ಅವ್ರು ಸಾಯಬೇಕು, ಈ ಥರ ಮಾಡಿದ್ರು ಅವರು ಕೆಲಸ ಕಳ್ಕೋಬೇಕು, ಅವ್ರು ಹಿಂಗೆ ಮಾಡಿದ್ರು ನನಗೆ ಅವರು ಹಿಂಗಾಗಬೇಕು, ಅವ್ರಿಗೆ 10 ಪಟ್ಟಾಗಬೇಕು, 20 ಪಟ್ಟಾಗಬೇಕು ಅಂತ. ಅವ್ರಾಗಲೇ 100 ಪಟ್ಟು ಬ್ಲಾಕೇಜ್ ಆಗ್ತಾಯಿದೆ ಥ್ರೋಟು ನೋಡಿ. ಅವ್ರಾಗ್ಲೇನೆ 100 ಪಟ್ಟು ಒಳ್ಳೆಯದು ಬುತ್ತಿ ಕಟ್ಟಿಟ್ಕೊಂಡ್ಬಿಟ್ಟಿರ್ತಾರೆ ಹಿಂದೆ 99%. ಸೊ ಅದನ್ನೆಲ್ಲ ಕಮ್ಮಿ ಆಗ್ತಾ ಬರಬೇಕು. ನೀವು ಬರೀ ನೋಡ್ತಾ ಇರೋದು 1% ನೋಡಿಬಿಟ್ಟು ದೇವ್ರನ್ನ ಬೈಕ್ ಶುರು ಮಾಡ್ತೀವಿ. ಏನು ದೇವರು ನೋಡ್ತಾನೇ ಇಲ್ಲ, ಏನೂ ಹೆಲ್ಪೇ ಮಾಡಲ್ಲ ನಮಗೆ, ಬಾಯಿಗೆ ಬಂದಂಗೆ ಬೈತೀವಿ ದೇವ್ರನ್ನ. ದೇವರು 20 ಸಲ ಹೇಳಿರ್ತಾರೆ, ಈಗಲೂ ಹೇಳ್ತಾ ಇದ್ದಾರೆ ನಮಗೆ. ಈಗ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ರೂ ನನಗೇ ಒಂದು ಚೇತಾವಣೆ ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ನಿನ್ನೆ ವಿಡಿಯೋ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಯು ಸಿ ವಿತಿನ್ ಯು, ನಿನ್ನಲ್ಲಿ ನೀನು ನೋಡ್ಕೊ, ನಿಂದೇನು ತಪ್ಪಿದೆ ನೋಡ್ಕೊ. ನಾನೇನು ಮಾಡ್ತಾಯಿದ್ದೀನಿ ಮತ್ತೆ ಇವಾಗ ನೆಗೆಟಿವ್ ಅವ್ರಿಗೇನು ಶಿಕ್ಷೆ ಅಂತ ನೋಡ್ತಾಯಿದ್ದೀನಿ. ಅದು ಕ್ಲಿಯರಾಗಿ ಹೇಳಿದ್ದಾರೆ, ಅವರ ಎನರ್ಜಿ ಕೂಡ್ದು ನೀನು ಏನಿದ್ರೂ ನಿನ್ನ ಎನರ್ಜಿ ಪಾಸಿಟಿವ್ ಇಟ್ಕೊಂಡು ಮುಂದುವರಿಬೇಕು ಲೈಫಲ್ಲಿ ಅಂತ. ಸೊ ಆದರೂ ಪರವಾಗಿಲ್ಲ. ಇವಾಗ ಏನಂದರೆ ಬಾಬಾ ಕ್ಲಿಯರೆನ್ಸ್ ಹೇಳ್ತಾ ಇರೋದೇನು, ಅವ್ರಿಗೇನು ಶಿಕ್ಷೆ ಆಗಬೇಕು ಹಾಗೇ ಆಗುತ್ತೆ, ತಪ್ಪಿಸ್ಕೊಳ್ಳೋದಿಲ್ಲ ಆಯಿತಾ. ಜೊತೆಗೆ ಅವ್ರಿಗೆ ಕೊಡ್ತಾ ಇದ್ದಾರೆ ನಿಮ್ಮ ಸಮಾಧಾನಕ್ಕೋಸ್ಕರನೇ ದೇವರು ಏನು ಮಾತಾಡಿಸ್ತಾರೆ. ದೇವ್ರ ಪಾದಕ್ಕೆ ನಾನು ಹಾಕಿರೋದು. ಸೊ ದೇವ್ರು ಏನು ಮಾತಾಡಿಸ್ತಾರೆ ನೋಡೋಣ ಆಯಿತಾ. ಬಾಬಾ ಏನು, ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಎಲ್ಲಿದೆ, ಅವ್ರು ಏನು ಹೇಳ್ತಾರೆ ಅದನ್ನು ನೋಡ್ತಾ ಹೋಗೋಣ. ಬಟ್ ಒಂದಂತೂ ನಿಜ, ಇದು ನಾವು ಏನೂ ಬಯಸ್ತಾ ಇಲ್ಲ. ನೀವು ಖಂಡಿತ ನಮಗೆ ಕೆಟ್ಟದವರು, ನಿಮಗೆ ಕೆಟ್ಟದ್ದು ಮಾಡಿದವ್ರಿಗೆ ಖಂಡಿತ ನಾವೇನೂ ಕೆಟ್ಟದ್ದು ಬಯಸ್ತಾ ಇಲ್ಲ. ಅರ್ಥ ಆಯ್ತಾ? ನಾವು ಏನಿದ್ರು ಜಸ್ಟ್ ಒಂದು ಮನಸ್ಸಿಗೆ ಸಮಾಧಾನ ಅಂದರೆ, ನಾನು ಹೇಳಿದ್ನಲ್ಲ, ಬ್ಲಾಕೇಜಸ್ ಕ್ಲಿಯರ್ ಮಾಡಿ ನಮ್ಮ ಜೀವನ ಮುಂದುವರ್ಸೋಕ್ಕೋಸ್ಕರ ದೇವರು ನಮಗೆ ಯಾವ ಥರ ಹೆಲ್ಪ್ ಮಾಡ್ತಾರೆ ನೋಡೋಣ ಅಷ್ಟೇ. ಸರಿನಾ? ಓಕೆ, ಇವಾಗ ನೋಡಿದ್ದೀರಾ, ಇದು ಫಸ್ಟ್ ನೋಡಿ, ಫಸ್ಟ್ ಕಾರ್ಡ್ ಇದು ಆಯಿತಾ. ಫಸ್ಟು ಪೈಲು, ಇದು ಸೆಕೆಂಡ್ ಪೈಲು. ಓಕೆ, ಸೆಕೆಂಡ್ ಪೈಲ್ ಇದು ಆರೆಂಜ್, ಫಸ್ಟು ಬ್ಲೂ, ಥರ್ಡ್ ನೋಡಿ ಇದು ಥರ್ಡ್ ಕಾರ್ಡು, ಥರ್ಡ್ ಗ್ರೀನ್. ಓಕೆನಾ? ಥರ್ಡ್ ಡೆಕ್. ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಹೇಳ್ದಂಗೆ ನೋಡಿ ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಶುರು ಮಾಡೋಣಂತೆ, ಸರಿನಾ? ಜೊತೆಗೆ ಇದರಲ್ಲಿ ನಾನು ಅಂದ್ಕೊಂಡಿರೋದು ಇದು ಇದೆ, ಝೋಡಿಯಾಕ್ ಸೈನ್ಸ್ ಇದೆ, ಇದು ನೋಡೋಣ. ಸೊ ನಂಬರ್, ಡೇಟ್ ಆಫ್ ಬರ್ತ್ ನೋಡೋಣ, ಹಾಗೆ ಇನಿಷಿಯಲ್ಸು ನೋಡೋಣ, ಮತ್ತು ಅವ್ರದ್ದು ಝೋಡಿಯಾಕ್ ಸೈನ್ಸ್ ಏನು ಅದು ನೋಡೋಣ ಅಂತೆ. ಓಕೆನಾ? ಅದು ನೋಡೋಣ. ಟೈಮು ಅಂತ ಹೇಳಿದರೆ ಎಷ್ಟು ದಿವಸದಲ್ಲಿ ಅವ್ರಿಗೆ ತೊಂದರೆ ಆಗ್ಬೋದು, ಅಂದರೆ ಯಾವಾಗ ಅವ್ರಿಗೆ ಹಿಟ್ಟಾಗತ್ತೆ ವಾಪಸ್ಸು, ಯಾವಾಗ ಅವ್ರಿಗೆ ರಿಟರ್ನ್ ಆಗುತ್ತೆ, ಎಷ್ಟು ದಿವಸದಲ್ಲಿ ಆಗುತ್ತೆ ಅಂತೆಲ್ಲ. ಸೊ ಅದು ಇನ್ನೊಂದು ಡೆಕ್ ಇದೆ, ಟೈಮ್ ಡೆಕ್. ಸೊ ಇದು ನೋಡೋಣ, ಸರಿನಾ? ಸೊ ಇವಾಗ ಶುರು ಮಾಡೋಣ ಪೈಲ್ 1ಗೆ. ಓಕೆನಾ? ಓಕೆ, ಪೈಲ್ 1. ಓಕೆನಾ? ಸೊ ಇವಾಗ ನೋಡೋಣ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಕಾದಿದೆ, ಏನು ಶಿಕ್ಷೆ ಕಾದಿದೆ.
ಎಸ್ ಬಾಬಾ. ಓಹ್, ಹಿಂಗೆ ಬಿತ್ತು ನೋಡಿ. 7 ಆಫ್ ಕಪ್ಸ್, ಏಸ್ ಆಫ್ ವಾಂಡ್ಸ್, 5 ಆಫ್ ಸೋಟ್ಸ್, 2 ಆಫ್ ಸೋಟ್ಸ್. ಓ ಮೈ ಗಾಡ್, ಇಷ್ಟು ಬಿದ್ದೋಗಿದೆ. 4 ಆಫ್ ಪೆಂಟಿಕಲ್ಸ್, 3 ಆಫ್ ಸೋಟ್ಸ್. ಓಕೆ, ಇವಾಗ ಒಂದೊಂದೇ ನೋಡ್ತಾ ಹೋಗ್ಬಿಡೋಣ. 7 ಆಫ್ ಕಪ್ಸ್, ಅವರು ಯಾವ ಥರ ನರಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಪ್ಲೀಸ್ ಬ್ಲೆಸ್, ಪ್ಲೀಸ್ ಗೈಡ್. ನಿಮ್ಮನ್ನ ಯಾವ ಥರ ಒಂದು ಸಂದಿಗ್ಧತೆಯಲ್ಲಿ ತುಂಬಿದ್ರು, ಅಂದರೆ ನಿಮ್ಗೆ ಯಾವ ಥರ ಒಂದು ಕನ್ಫ್ಯೂಷನಲ್ಲಿ ಇಟ್ಟರು ಜೀವನನ, ಯಾವ ಥರ ಒಂದು ಭ್ರಮೇಲಿಟ್ರು. ಅಂದರೆ ಅದು ಬೇಕು ಇದು ಬೇಕು, ಏನೂ ಆಗಬಾರ್ದು ನಿಮ್ಮ ಜೀವನದಲ್ಲಿ. ಅಂದರೆ ನೀವು ಯೋಚನೆ ಮಾಡಿಕೊಂಡೇ ಒದ್ದಾಡ್ತಿರ್ಬೇಕು ನಿಮ್ಮ ಲೈಫಲ್ಲಿ. ಯಾಕೆ ಆಗ್ತಿಲ್ಲ, ಏನು ನಡೀತಿದೆ ನನ್ನ ಜೀವನದಲ್ಲಿ ಅಂತ ತಲೆ ಕೆಟ್ಟು ಹೋಗ್ಬಿಡ್ಬೇಕು ಆ ಥರ. ಜೊತೆಗೆ ನಿಮ್ಗೆ ಏನೇನೆಲ್ಲ ನೆಗೆಟಿವಿಟಿ ಮಾಡಿದ್ರು ಅಷ್ಟು ಹಾಗೆ ರಿಟರ್ನ್ ಆಗ್ತಾ ಇದೆ ಸದ್ಯದಲ್ಲೇನೇ. ವಿತಿನ್ 7 ಆಫ್ ಕಪ್ಸ್ ಅಂತ ಬರ್ತಾ ಇದೆ, ಆಯಿತಾ. ಟೈಮ್ ನೋಡೋಣಂತೆ ಆಮೇಲೆ. ಸೊ ಈ ಸದ್ಯದಲ್ಲೇನೆ ಅವರ ತಲೆ ಯಾವ ರೀತಿ ನಿಮಗೆ ಕನ್ಫ್ಯೂಷನ್ ತರಬೇಕು ಜೀವನದಲ್ಲಿ ಆ ಥರ ಅಂತ ಮಾಡಿದ್ರು, ಅದರ ಅದೇ 7 ಪಟ್ಟು ಜಾಸ್ತಿ ಅವ್ರಿಗೆ ಕನ್ಫ್ಯೂಷನ್ ಆಗಕ್ಕೆ ಶುರು ಆಗಿಬಿಡುತ್ತೆ ಜೀವನದಲ್ಲಿ. ಮೋಸ್ಟ್ಲಿ ಮೆಂಟಲ್, ಇಲ್ಲಿ ಕಾಣುತ್ತಲ್ವಾ, ಇಲ್ಲಿ ತಲೆಗೆ ಬಟ್ಟೆ ಕಟ್ಟಿರೋದು. ಸೊ ನನಗೆ ಇಲ್ಲಿ ಕಾಣ್ತಾ ಇರೋದು ವೆರಿ ಕ್ಲಿಯರ್ ಆಗಿ ಮೆಂಟಲ್ ಹಾಸ್ಪಿಟಲ್. ಓಕೆನಾ. ಸೊ ಸದ್ಯದಲ್ಲೇ, ಆಯಿತಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಹೇಟರ್ಸ್, ನಿಮ್ಮ ಎನಿಮಿ ಯಾರು ನಿಮಗೆ ಈ ಥರ ಒಂದು ಭ್ರಮೆಯಲ್ಲಿ ಇಡೋ ಪ್ರಯತ್ನ ಮಾಡಿದ್ರು, ನೆಗೆಟಿವಿಟಿ ಮಾಡಿ ನಿಮ್ಮನ್ನು ಯಾವ ಥರ ಯೋಚನೆ ಮಾಡಿ ನರಳು ಥರ ಮಾಡಿದ್ರು, ಯಾವ ಥರ ಯೋಚನೆ ಮಾಡಿ ಮಾಡಿ ನರಳು ಥರ ಮಾಡಿದ್ರು. ಇದು ನಿಮ್ಮ ರಿಲೇಟಿವ್ಸೇನೆ, ನಿಮ್ಮ ಫ್ಯಾಮಿಲಿಯವರೇನೆ. ಕಪ್ ಎನರ್ಜಿ ಬರ್ತಾ ಇದೆ, ಫ್ಯಾಮಿಲಿಯವರೇನೇ. ಸೊ ನಿಮ್ಗೆ ಯಾವ ಥರ ಏನು ಮಾಡಿದ್ರು ಆ ಥರನೇ ಅವ್ರಿಗೆ 7 ಪಟ್ಟು ಜಾಸ್ತಿನೇ ಆಗುತ್ತೆ. ಜೊತೆಗೆ ಅವ್ರಿಗೆ ತಲೆ ಎಷ್ಟು ಭ್ರಮೆಯಲ್ಲಿ ಇರುತ್ತೆ ಅಂತಂದರೆ, ದಿಗ್ಭ್ರಮೆ ಅಂದರೆ ಬೆಳಗ್ಗಿನ ಸಂಜೆನ ರಾತ್ರಿನ ಅಂತ ಗೊತ್ತಾಗದೇ ಇರೋ ಮಟ್ಟಿಗೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಫಸ್ಟ್. ಎಸ್ ಬಾಬಾ. ಇದು ಬರೀ ಒಂದು ಇದಕ್ಕೆ ಅಂತಲ್ಲ, 7 ಪೀಳಿಗೆಗೂ ಜನರೇಷನಲ್ ಕರ್ಸ್ ಅಂತಾರೆ ನೋಡಿ, ಆ ಥರ ಆಗಿದೆ ಇದು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಯಾವ ಥರ ತೊಂದರೆ ಮಾಡಿದ್ರು ಇದನ್ನೇ ಜನ್ರೇಷನಲ್ ಕರ್ಸ್ ಅನ್ನೋದು. ಅಂದರೆ ಪೀಳಿಗೆ ಪೀಳಿಗೆ ಅನುಭವಿಸ್ತಾ ಹೋಗ್ತಾರೆ ಇದನ್ನು ಅಂತಲೇ ಹೇಳ್ತಾ ಇದ್ದಾರೆ. ಇದು ಒಂದು ಅವ್ರು ಯಾರು ಮಾಡಿದ್ರು ಅವ್ರಿಗೆ ಮಾತ್ರ ಸ್ಟಾಪ್ ಆಗೋದಲ್ಲ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಆ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್? ಬೇರೆ ಕಾರ್ಡ್ ತಗೋ ಅಂತಿದ್ದಾರೆ, ಒಂದು ನಿಮಿಷ. ಸೊ ಇದು ಫಸ್ಟ್ ಎನರ್ಜಿ ಈ ಥರ ಬಂದಿದೆ, ಅರ್ಥ ಆಯ್ತಾ. ಸೊ ಏಸ್ ಆಫ್ ವಾಂಡ್ಸ್. ಸೊ ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅವರು, ನಿಮಗೆ ಕೈ ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡಿದ್ದಾರೆ. ಏಸ್ ಆಫ್ ವಾಂಡ್ಸ್ ಬಂದಿದೆ. ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ, ಓಕೆ, ಅವರ ಅದೇ ಕೈಗೆ, ಓ ಮೈ ಗಾಡ್ ಯಪ್ಪ, ಆ ಕೈಗಳಿಗೆ ಅದೇ ಕೈಗೆ ಲೈಕ್ ಪ್ಯಾರಲೈಸ್ ಆಗೋ ಥರ ಆಗುತ್ತೆ ಅಂತಲೂ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ. ನಿಮಗೆ ಯಾರು ಏನು ತೊಂದರೆ ಮಾಡೋಕ್ಕೆ ಹೋದ್ರು, ನಿಮಗೆ ಯಾರು ಅನ್ಯಾಯ ಮಾಡಿದ್ರು, ನಿಮ್ಗೆ ನಿಮ್ಮ ಹೇಟರ್ಸ್, ಓಕೆನಾ. ಏನು ಇದು ನಾ ಹೇಳ್ತಾ ಇರೋದು ಆ್ಯಕ್ಚುಲ್ ನೆಗೆಟಿವಿಟಿ ಮಾಡಿದ್ದಾರೆ ಅವರು, ಆಯಿತಾ. ಮಾಡಿದವ್ರಿಗೆ ನಾನು ಹೇಳ್ತಾ ಇರೋದು. ನಿಮಗೆ ಯಾರು ಹೇಟರ್ಸ್, ನಿಮಗೆ ಯಪ್ಪ ಏನು ನೆಗೆಟಿವಿಟಿ ಮಾಡಿದ್ದಾರೆ, ನೀವೇ ನೋಡ್ತೀರಾ ಸದ್ಯದಲ್ಲೇನೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅವ್ರಿಗೆ ಕೈಗಳೇನೆ ಸ್ವಾಧೀನ ತಪ್ಪೋಗೋ ಥರ ಆಗ್ತಾ ಇದೆ, ಆಗತ್ತೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ. ಅಪ್ಪ
ಓಹ್ ಮೈ ಗಾಡ್! ಓಹ್! ತುಂಬ ಹೆವಿ ಎನರ್ಜಿ ಇದು. ಈಗ 5 ಆಫ್ ಸೋರ್ಡ್ಸ್ ನಿಮ್ಮ ಮೇಲೆ ಓಕೆ. ನಿಮ್ಮ ಮೇಲೆ ಹೇಗೆ ಮಾಡಿದ್ರು ಅಂತಂದರೆ, ನಿಮ್ಮನ್ನು ಸೋಲಿಸಿ ಆಯಿತಾ, ಒಂದು ವಿಜಯ ಸಾಧಿಸಿದೆ, ಒಂದು ಏನೋ ದೊಡ್ಡ ವಿಕ್ಟ್ರಿ, ದೊಡ್ಡ ಪದವಿ ಬಂದ್ಬಿಡ್ತು ನನಗೆ ಅಂತ ಎಷ್ಟು ಹೆಮ್ಮೆ ಪಟ್ಟರು ಅಂತಂದರೆ, ಅದನ್ನು ಮಾಡಿದ್ದೇನೆ ಅಂದರೆ ಹೆಮ್ಮೆ ಪಡೋ ಥರ ಮಾಡಿದ್ದೇ ದೇವರು, ಅಂದರೆ ಅವರ ಕರ್ಮ. ಅರ್ಥ ಆಯ್ತಾ? ಅವ್ರ ಕರ್ಮ ಅವ್ರಿಗೆ ಮಾಡಕ್ಕೆ ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ಅವರ ಕರ್ಮದ ಬುತ್ತಿ ತುಂಬ ಇತ್ತು. ನಾನು ಹೇಳಿದ್ನಲ್ಲ, ಶುರುಲೇ ಹೇಳಿದೆ ನಾನು, 1% ಅಷ್ಟೇ ನೀವು ಈ ಜನ್ಮದ್ದು ನೋಡ್ತಿರೋದು. 99% ಹಳೆಯ ಜನ್ಮದ್ದು ಎಷ್ಟು ಒಳ್ಳೇದಿತ್ತು ಅವ್ರದ್ದು, ಅದನ್ನೆಲ್ಲ ಕಿತ್ತಾಕ್ಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನು ಅವ್ರ ಲೈಫಲ್ಲಿ ಬಿಟ್ಟರು. ಮಾಡು, ಏನೇನು ಅನ್ಯಾಯ ಮಾಡ್ತೀಯ ಮಾಡು ಅಂತ ಮಾಡಿದ್ರು. ಮಾಡ್ತಾ ಇದ್ದಂಗೆ ಏನಾಯಿತು, ಹಳೆಯ ಜನ್ಮದ್ದು 99% ಏನಿತ್ತು ಬ್ಯೂಟಿಫುಲ್ ಪಾಸಿಟಿವ್ ಹೆಲ್ದಿ ಲೈಫ್ ಅವ್ರದ್ದು ಕಿತ್ಕೊಂಡು ಚಿಂದಿ ಉಡಾಯಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಅವ್ರು ಇವಾಗ ಯಾವ ಥರ ಇದ್ದಾರೆ, ನಿಮ್ಮನ್ನು ಸೋಲಿಸಿ ಒಂದು ವಾವ್ ನೋಡು ಯಾವ ಥರ ವಿಜಯ ಸಾಧಿಸ್ತಾ ಇದ್ದಾರೆ, ಖುಷಿಲಿ ಪಡ್ತಾ ಇದ್ದಾರೆ. ಇದೇನಂತಂದರೆ ನನಗೆ ದೀಪಾವಳಿ ಕ್ರ್ಯಾಕರ್ಸ್ ಹೊಡೆಯೋ ಥರ ಕಾಣಿಸ್ತಾ ಇದೆ ಇದು. ಇವಾಗ ಏನಾಗುತ್ತೆ ನೆಕ್ಸ್ಟು ನೋಡ್ತೀರಾ? ನೆಕ್ಸ್ಟು ಈ ಥರ ಆಗ್ತಾರವರು. ಯಾವ ಥರ ನಿಮ್ಮ ಮೇಲೆ ವಿಜಯ ಸಾಧಿಸಿದ್ರು ಅಂತಂದರೆ, ಯಾತಕ್ಕೆ ಹೇಗೆ ಅಂತಂದರೆ ಅವರ ಕರ್ಮ ಅವ್ರಿಗೆ ಬಿಡ್ತು. ಯಾತಕ್ಕೆ? ಅವ್ರ ಕರ್ಮದಲ್ಲಿ ಇತ್ತು 99% ಬ್ಯೂಟಿಫುಲ್ ಎನರ್ಜಿ, ಬ್ಯೂಟಿಫುಲ್ ಲೈಫು. ಅದು ಏನಕ್ಕೆ ನೆಮ್ಮದಿಯಾಗಿ ಜೀವನ ಸಾಗಿಸ್ಕೊಂಡು ಹೋಗೋದು ತಾನೇ? ಬೇಡ ಆಗಿತ್ತು ಅವ್ರಿಗೆ. ನಿಮ್ಮ ಮೇಲೆ ನೋಡಿಕೊಂಡು ಹೊಟ್ಟೆ ಉರಿ, ನಿಮ್ಮನ್ನು ನೋಡಿಕೊಂಡು ನಿಮ್ಮ ಖುಷಿ ಸಂತೋಷ ಕಿತ್ತಾಕೋ ಪ್ರಯತ್ನ. ಕಿತ್ತು ಹಾಕಿದ್ರು, ಪಟಾಕಿನೂ ಹೊಡೆದ್ರು, ಮಜಾ ಮಾಡಿದ್ರು, ಖುಷಿ ಪಡ್ತರು, ಎಲ್ಲ ಮಾಡಿದ್ರು. ನಿಮ್ಮನ್ನು ನೋಡಿ ಈ ಥರ ಇಟ್ಟರು. ಅಯ್ಯೋ ನೀವು ಯಾವುದಕ್ಕೂ ಬೇಡ ಅನ್ನೋ ಥರ ಮಾಡಿ ಹೆಮ್ಮೆಯಿಂದ ನಗ್ತಾಯಿದ್ರು. ಇಲ್ಲೆಲ್ಲ ಕಾಣಿಸ್ತಿದ್ಯಾ ಬರ್ಡ್ಗಳು? ಇದೆಲ್ಲ ಯಾರು ಗೊತ್ತಾ? ಎಲ್ಲ ನಿಮ್ಮ ಆ್ಯನ್ಸಿಸ್ಟರ್ಸು. ಬರೀ ಒಬ್ಬರಲ್ಲ, ಪೀಳಿಗೆ ಆ್ಯನ್ಸಿಸ್ಟರ್ಸ್ ಯಾರಿದ್ದಾರೆ ಎಲ್ಲ ನಿಮ್ಮನ್ನು ನೋಡಿದ್ದಾರೆ. ನಿಮ್ಮ ಸಂಕಟ, ನಿಮ್ಮ ದುಃಖ, ನಿಮ್ಮ ಕಷ್ಟ, ನಿಮ್ಮ ನೋವು ಎಲ್ಲ ನೋಡಿ. ಆಯಿತಾ? ಅಯ್ಯಪ್ಪ, ಇದು ನೋಡಿ ಏನು ಮಾಡಿದ್ದಾರೆ ಇವಾಗ. ನೆಕ್ಸ್ಟ್ ನೋಡ್ತಾ ಇರಿ ಇವ್ರ ಗತಿ ಏನಾಗತ್ತೆ ಅಂತ. ಇದಕ್ಕಿಂತ ವರ್ಸ್ಟ್ ಆಗತ್ತೆ. ಆಯಿತಾ? ಇದಕ್ಕಿಂತ ವರ್ಸ್ಟು. ಬರೀ ಹೆಂಗೆ ಅಂದರೆ ಅವ್ರ ತಲೆ ಎತ್ತಿ ಇಲ್ಲಿ ಹೆಂಗೆ ನಿಂತಿದ್ದಾರೆ. ಇದು ಇರೋದೇ ಇಲ್ಲ. ಅವರು ಆ ಥರ ಇರಲೂಬೇಕು, ಇಲ್ಲದೇನೂ ಇರಬೇಕು, ಆ ಥರ ಮಾಡಿಬಿಡ್ತಾರೆ ಇವಾಗ. ಯಾಕೆ ಅಂತಂದರೆ ನಿಮ್ಮ ಆ್ಯನ್ಸಿಸ್ಟರ್ಸ್ಗಳಿಗೆ ಭಯಂಕರ ಕೋಪ ಬಂದ್ಬಿಟ್ಟಿದೆ. ಬರೀ ನಿಮ್ಮ ಆ್ಯನ್ಸಿಸ್ಟರ್ಸ್ ಅಲ್ಲ, ಇವರು ಯಾರು ಮಾಡಿದ್ರು ಇವರ ಆ್ಯನ್ಸಿಸ್ಟರ್ಸ್ಗೂ ಕೂಡ ಅಷ್ಟು ಅಸಹ್ಯ ಬಂದ್ಬಿಟ್ಟಿದೆ. ಇಂಥ ಮಗ ಅಥವಾ ಇಂಥ ಮಗಳಿಗೋಸ್ಕರ ನಾವು ಇಷ್ಟು ಒದ್ದಾಡ್ತಾ ಇದ್ವಾ? ನಾವಿಷ್ಟು ಪ್ರಾರ್ಥನೆ ಮಾಡಿದ್ವಾ ದೇವ್ರ ಹತ್ರ? ಚೆನ್ನಾಗಿಟ್ಟಿರು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮಕ್ಕಳು. ನೋಡಿ, ನಾನು ಹೇಳ್ತಾ ಇರೋದು ನಿಮ್ಮ ಆ್ಯನ್ಸಿಸ್ಟರ್ಸ್ ಅಂತಂದರೆ ಯಾರು ಇರ್ಬೋದು, ನಿಮ್ಮ ಪೂರ್ವಜರು. ಅರ್ಥ ಆಯ್ತಾ? ಅಂದರೆ ನಿಮ್ಮ ಅಜ್ಜಿ, ತಾತ, ಮುತ್ತಜ್ಜಿ, ಮರಿ ಮುತ್ತಜ್ಜಿ, ಹೂವೆವರ್, ಅಜ್ಜಿ, ತಾತ, ವಾಟೆವರ್, ಹೂವೆವರ್, ಅಂಕಲ್, ಆಂಟಿ, ಹೂವೆವರ್, ಯಾರೆಲ್ಲ ಹೋಗಿದ್ದಾರೆ ಎಲ್ರಿಗೂ ನಾನು ಹೇಳ್ತಾ ಇರೋದು. ಅವ್ರುಗಳು ನೋಡಿಬಿಟ್ಟು ಇವಾಗ, ಸೊ ಇಂಥ ಮಗ, ಮೊಮ್ಮಗ, ಮರಿಮಗ ಅಥವಾ ಮಗಳು, ಮಗಳು, ಮರಿ ಮೊಮ್ಮಗಳು, ನಿಮಗೆ ಗೊತ್ತು ಯಾರು, ನೀವು ಯಾರು ನಿಂತ್ಕೋತೀರಾ, ಅಂದರೆ ನೀವು ಯಾವ ಇದರಲ್ಲಿದ್ದೀರಾ ಅವರು. ಅವ್ರಿಗೆ ಇವಾಗ ನೆಕ್ಸ್ಟ್ ಏನಂತಂದರೆ ಅವ್ರ ಮೇಲೇ ಅಸಹ್ಯ ಪಟ್ಕೋತಾ ಇದ್ದಾರಂತೆ. ಇದು ಇವ್ರಿಗೋಸ್ಕರ ಹೋಗೋಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಾ? ಒಂದು ಹ್ಯುಮ್ಯಾನಿಟಿ ಅನ್ನೋದೇ ಇಲ್ಲ, ಮನುಷ್ಯತ್ವನೇ ಇಲ್ಲದೆ ಇರೋ ಈ ಮನುಷ್ಯ ಅಥವಾ ಈ ಮನುಷ್ಯಗೆ ಇವ್ರಿಗೋಸ್ಕರ ನಾವು ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡಬೇಕಾಯ್ತಾ ಅಂತ ಹೇಳಿ ಅವರೇ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಕೈ ಬಿಟ್ಬಿಟ್ಟಿದ್ದಾರೆ. ಅಂದರೆ ಯೋಚನೆ ಮಾಡ್ಕೊಳ್ಳಿ, ನಮ್ಮ ಪೂರ್ವಜರ ಆಶೀರ್ವಾದ ನಾವು ಚೆನ್ನಾಗಿರೋದಕ್ಕೆ ಎಷ್ಟು ಮುಖ್ಯ ಆಗುತ್ತೆ. ಅಂಥದ್ರಲ್ಲಿ ದೇವರು ದೇವತೆಗಳು ಬಿಡಿ, ಕೈ ಬಿಟ್ಟು ಯಾವುದೋ ಕಾಲ ಆಗೋಗಿದೆ. ನಿಮ್ಮ ಪೂರ್ವಜರು ಕೂಡ ಕೈ ಬಿಟ್ಬಿಟ್ರು. ಆಯಿತಾ? ಅವ್ರು ನಂಬಿರೋ ಗುರುಗಳು ಎಲ್ಲರೂ ಕೈ ಬಿಟ್ಟಾಗೋಯ್ತು. ಸೊ ಅವ್ರ ಗತಿ ಏನಾಗುತ್ತೆ ನೆಕ್ಸ್ಟು? ಇರ್ತಾರೆ, ಬದುಕು ಇರ್ತಾರೆ, ನಿಮ್ಮ ಏಳಿಗೆ ನೋಡ್ತಾ ಹೋಗ್ತಾರೆ. ಆ್ಯಂಡ್ ಅವರು ಇಷ್ಟೇ ಹಿಂಗೆ ಕುಗ್ಗಿ ಹೋಗ್ತಾರೆ. ಕುಗ್ಗಿ ಸಂಕಟ ಪಡೋದೇ ಜೀವನ ಪೂರ್ತಿಯಾಗೋಗುತ್ತೆ. ಅವ್ರೇನು ಪಟಾಕಿ ಹೊಡೆದ್ರು ನಿಮ್ಮನ್ನು ಸೋಲಿಸ್ದೆ ಅಂತ ಅವ್ರ ಲೈಫ್ ಫುಲ್
ಮುಂದಕ್ಕೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಪಟಾಕಿ ಅಲ್ವಂತೆ, ಒಂದು ಬೆಂಕಿ ಕಡ್ಡಿ ಹಚ್ಚಕ್ಕೂ ಶಕ್ತಿ ಇಲ್ದಂಗೆ ಆಗುತ್ತೆ ಅಂತಿದ್ದಾರೆ. ಯಪ್ಪ, ಅಯ್ಯೋ ಈ ಎನರ್ಜಿ ನೋಡೋದು. ಓಕೆ ಬಾಬಾ, ಅವ್ರಿಗೊಂದು ಬೆಂಕಿ ಗಡ್ಡಿ ಗೀರಕ್ಕೂ ಶಕ್ತಿ ಇಲ್ದಂಗೆ ಮಾಡ್ತಾರೆ, ಆಯಿತಾ? ಇದು ಸತ್ಯ. ಅಪ್ಪ ದೇವ್ರೆ, ಬೇಕಿತ್ತ ಇದೆಲ್ಲ? ನೋಡಿ ನೆಕ್ಸ್ಟು ಕಾರ್ಡು, 2 ಆಫ್ ಸೋರ್ಟ್ಸು, ಆಯ್ತಪ್ಪ. 2 ಆಫ್ ಸೋರ್ಟ್ಸ್ ಅಂದ್ರೇನು? ನಿಮಗೆ ಬೇರೆ ಏನೂ ದಾರಿನೇ ಇರಬಾರ್ದು ಲೈಫಲ್ಲಿ, ಆಯಿತಾ? ಆ ಥರ ಮಾಡಿ ಆ ಕಣ್ಣು ಕಟ್ಟು ಹಾಕಿ ನಿಮ್ಮನ್ನು ಆ ಥರ ಮಾಡಿಬಿಟ್ರು. ಉಸಿರಾಡಬಾರ್ದು, ನೀವು ಕಣ್ಬಿಟ್ಟು ನೋಡಬಾರ್ದು, ನಿಮಗೆ ಏನೂ ಆ ಕಡೆ ಈ ಕಡೆ ನಿಮಗೆ ಏನೂ ಗೊತ್ತಾಗಬಾರ್ದು. ಆ ಥರ ಮಾಡಿ ನೀವು ಟೆನ್ಷನ್ನಲ್ಲೇ ಸಾಯಬೇಕು, ಆ ಥರ ಮಾಡಿಟ್ರಾ? ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ? ಬೇರೆ ಕಣ್ಣು ಕಟ್ಟಿರೋದು ಕಾಣಿಸ್ತಾ ಇದೆಯಾ? ಶುರು ಆಗಿದೆ ಆಗಲೇ ಎಫೆಕ್ಟು, ಆಯಿತಾ? ಕಣ್ಣಿಂದ ಎಫೆಕ್ಟು ಶುರು ಆಗ್ತಾ ಇದೆ. ನಿಮಗೆ ಯಾವ್ಯಾವ ಥರ ಮಾನಸಿಕವಾಗಿ ನೀವು ಹೆಂಗೆ ಕುಗ್ಗಿದ್ರಿ, ಮಾನಸಿಕವಾಗಿ ಎಷ್ಟು ತೊಂದರೆ ಪಟ್ರಿ, ತಲೆನೋವು ಅನುಭವಿಸಿದ್ದೀರಾ ಇಲ್ಲಿ ಅಂತ ತುಂಬ ಹೇಳ್ತಾ ಇದ್ದಾರೆ. ತಲೆನೋವಿಂದ ಆಗಿ ಮೈಗ್ರೇನ್ ಹೆಡ್ಏಕು ಆಯಿತು, ತುಂಬ ಹೆಲ್ತ್ ಅಪ್ಸೆಟ್ ಆಯಿತು, ಸಾಯ್ಲಾರೆ ಬದುಕಲಾರೆ ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಬೇರೆ ಏನೋ ಆಪ್ಷನ್ನೇ ಇಲ್ಲ ನಿಮಗೆ ಆ ಥರ. ಅಂದರೆ ಏನು ಮಾಡೋ, ಬರೀ ನೋವು ದುಃಖ ಕಷ್ಟ. ಹೆಂಗೆ ಆಚೆ ಬರೋದು ಲೈಫಲ್ಲಿ? ಸಮುದ್ರ ಬರ್ತಿ ಇದೆ ಅಂದರೆ ನಾವು ಸಮುದ್ರದ ಒಳಗೆ ನಿಂತಿದ್ದೀವಿ ಅಂತಂದರೆ ಬರೀ ಸಮುದ್ರನೇ ಕಾಣ್ತಾ ಇದೆ ನೋಡಿ ಇಲ್ಲಿ. ಆಚೆ ಬರೋದು ಹೆಂಗೆ? ಆ ಥರ ಇದೆ ಇಲ್ಲಿ ಪರಿಸ್ಥಿತಿನೂ. ಸಮುದ್ರದಲ್ಲಿ ನಿಂತ್ಕೊಂಡ್ಬಿಟ್ಟು ಏನಾದರೂ ಆಪ್ಷನ್ ಇರುತ್ತಾ ಆಚೆ ಬರೋದಕ್ಕೆ? ಯಾರು ಬರಲೇಬೇಕು ಹೆಲ್ಪ್ಗೆ, ಇಲ್ಲ ಅಂದರೆ ಗೋವಿಂದ ಗೋವಿಂದ, ಆ ಥರ ಇದೆ ಇದು, ಆಯಿತಾ? ಜೊತೆಗೆ ಅವ್ರು ಮಾಡಿರೋ ಅನ್ಯಾಯ ಯಾವ ಥರ ಅಂತಂದರೆ, ಇದು ಮಾಡಿರೋದು ಬತ್ತಳಿಕೆ ತೊಗೊಂಡು ಹೂಡಿರೋದು, ತುಂಬ ನೆಗೆಟಿವಿಟಿ ಮಾಡಿರೋದು ಇದು, ಆಯಿತಾ? ಎಷ್ಟು ನೆಗೆಟಿವಿಟಿ ಅಂತಂದರೆ ಅದೇ ನೆಗೆಟಿವಿಟಿ. ಅವ್ರು ಯಾವ ಥರ ಒಂದೊಂದೇ ಬಾಣ ಹಾಕಿದ್ರು ಅಂತಿದ್ದಾರೆ ನಿಮ್ಮ ಲೈಫಲ್ಲಿ ತೊಂದರೆ ಮಾಡೋಕ್ಕೋಸ್ಕರ, ನಿಮಗೆ ತೊಂದರೆ ಆಗೋಕ್ಕೋಸ್ಕರ ಒಂದೊಂದೇ ಬಾಣ ಹೂಡಿದ್ರು ಅಂತಿದ್ದಾರೆ. ಒಂದು ಬಾಣ ಹಾಕಿದ್ರು, ಅದು ಅಷ್ಟು ವರ್ಕ್ ಆಗಲಿಲ್ಲ ಅಂದರೆ ನಿಮಗೆ ಚಿಂದಿ ಮಾಡಬೇಕು ನಿಮ್ಮನ್ನು. ಆ ಥರ ಸೋರ್ಟ್ಸ್ ಎನರ್ಜಿ ಇದು. ಸೋರ್ಟ್ಸ್ ಅಂದರೆ ಅಷ್ಟಿಷ್ಟಲ್ಲ, ಸುಳ್ಳು, ಮೋಸ, ಯಾರ್ಯಾರ ಈಗೋ ಹೇಳಿಸೋದು, ಏನೋ ಮಾಡಿಸೋದು, ಬರೀ ಸುಳ್ಳು ವಿಷಯ ಹಬ್ಸೋದು, ಆ ಥರ ಎಲ್ಲ ಮಾಡಿದ್ದಾರೆ. ಅದು ಒಂದೊಂದೇ ಬಾಣ ಬಿಡೋದಂತೆ. ಅಂದರೆ ಒಂದು ಬಾಣ ಬಿಡೋದು, ಅದು ಅಷ್ಟು ವರ್ಕ್ ಆಗಲಿಲ್ವಾ, ಇನ್ನೊಂದು ಬಾಣ ಇನ್ನೊಬ್ಬರ ಹತ್ರ ಹೋಗಿ ಬಿಡೋದು, ಇನ್ನೊಂದು ಬಾಣ ಹಾಕೋದು. ಅಂದರೆ ನಿಮ್ಮ ಏಳಿಗೆ ಸಹಿಸದೆ ಈ ಥರ ಏನು ಮಾಡಿದ್ರು. ಈಗ ನೋಡ್ತಾ ಇದ್ದೀರಾ, ಅವ್ರ ಕಣ್ಣು ಕಟ್ಟಿರೋದು ನಿಮಗೆ ಕಣ್ಣು ಕಟ್ಟಿ ಕೂತ್ಕೋಬೇಕು ಅಂತ ಮಾಡಿದ್ದು, ಅವ್ರ ಕಣ್ಣಿಗೆ ಏನು ಪ್ರಾಬ್ಲಮ್ ಆಗುತ್ತೆ ನೋಡ್ತಾ ಇರಿ. ಜೊತೆಗೆ ಅವ್ರ ಲೈಫೇನೇನೆ ಹೇಳ್ತಾ ಇದ್ದೀನಲ್ವಾ. ಓಹ್, ಎಸ್ ಬಾಬಾ. ಕಣ್ಣು ಬಿಟ್ಟಿರಿದ್ರೂ ಗೊತ್ತಾಗಲ್ಲ ಏನುವೆ ಅಂತಿದ್ದಾರೆ. ಅದೇನಂತ ನೋಡಿ, ಆಯಿತಾ? ಕಣ್ಣು ಬಿಟ್ಟರು ಅವರು ಏನೂ ಅರ್ಥ ಆಗಲ್ಲ, ಅಂದರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಇಶ್ಯೂ ಆಗುತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರಪ್ಪ. ಯಪ್ಪ, ಇದೊಂದಾಯಿತು. ಇದು ನೆಕ್ಸ್ಟು 4 ಆಫ್ ಪೆಂಟಕಲ್ಸ್. ನಿಮ್ಮ ದುಡ್ಡು ಕಾಸಿನ ಮೇಲೆ ಕಣ್ಣು ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಅಂದರೆ, ನೀವು ಎಷ್ಟು ಸ್ಟೇಬಲ್ ಆಗಿದ್ರಿ, ಒಂದು ಸ್ಟೆಬಿಲಿಟಿ ಇತ್ತು ನಿಮ್ಮ ದುಡ್ಡು ಕಾಸಿನ ಮೇಲೆ, ಅದ್ರ ಮೇಲೆ ಕಣ್ಣು ಹಾಕಿದ್ರು. ನಿಮ್ಮ ಮನೆ ಮೇಲೆ ಕಣ್ಣು ಹಾಕಿದ್ರು. ಮನೆ ಇದೆ ಇಲ್ಲಿ, ಆಯಿತಾ? ನೀವು ಯಾವ ಥರ ಸ್ಟಾರ್ ಥರ ಒಂದು ಖುಷಿನಲ್ಲಿ ನಿಮ್ಮ ಜೀವನ ನಡೆಸ್ತಾ ಇದ್ರಿ ಮನೆಯಲ್ಲಿ. ಒಂದು ಸ್ಟ್ರಾಂಗ್ ಫೌಂಡೇಶನ್ ಇತ್ತು ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಂದು ಫೌಂಡೇಶನ್ ಇತ್ತು ನಿಮ್ಮ ಲೈಫಲ್ಲಿ, ಸ್ಟ್ರಾಂಗ್ ಫೌಂಡೇಶನ್ನು. ಅದನ್ನು ಕಿತ್ತಾಕಬೇಕು ಅಂತ ಭಾಳ ಮಾಡಿದ್ರು. ಅವ್ರು ಯಾವ ಥರ ಏನು ಮಾಡಿದ್ರು, ಅವರ ಜೀವನದಲ್ಲಿ ದುಡ್ಡು ಕಾಸಿಗೆ ಅದೇ ಥರ ಒದ್ದಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಭಯ, ಒಂದೊಂದು ನಿಮಿಷಕ್ಕೂ ಭಯ ಪಟ್ಕೋತಾರೆ. ಇದು ಲಾಸ್ ಆದರೆ ಏನು ಮಾಡೋದು, ಇನ್ನೊಂದು ಹಿಂಗಾದರೆ ಇನ್ನೇನು ಮಾಡೋದು, ನೆಕ್ಸ್ಟ್ ಇನ್ನೊಂದಾದರೆ ಏನು ಮಾಡೋದು ಅಂತ ನರಳ್ತಾರೆ. ಈಗ ದುಡ್ಡಿದ್ರಷ್ಟೇ ಅಲ್ವಾ, ಹೆಲ್ತ್ ಏನಾದ್ರು ಅಪ್ಸೆಟ್ ಆಯಿತು ಅಂದ್ರೂ ದುಡ್ಡು ಬೇಕು. ಮನೆ ಜೀವನ ನಡ್ಸೋಕ್ಕೂ ದುಡ್ಡು ಬೇಕು. ಸೊ ದುಡ್ಡೇ ಕಿತ್ತಾಕ್ಬಿಡ್ತಾ ಇದ್ದಾರೆ. ಮೇಯ್ನ್ ಅದೇ. ಈ ಥರ ಸ್ಟೆಬಿಲಿಟಿನೇ ಇಲ್ಲ ಅಂದರೆ ಬೀದಿಗೆ ಬರೋ
ಸಾಧ್ಯತೆ ಜಾಸ್ತಿ ಆಗ್ತಿದೆ ಇಲ್ಲಿ, ಆಯಿತಾ. ಬೀದಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ 3 ಆಫ್ ಸೋರ್ಟ್ಸ್, ಆಯಿತಾ. ಸೊ ಇದಿಷ್ಟು ನೀವೇ ನೋಡ್ದಂಗೆ ನಿಮ್ಮ ಮುಂದೆನೇ ಶಫಲ್ ಮಾಡಿದ್ದೀನಿ, ಅಷ್ಟು ಬಿತ್ತು, ಆಯಿತಾ. ಇಷ್ಟು ಕಾರ್ಡ್ಸ್ ಹಂಗೆ ತೊಗೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದು 3 ಕಾರ್ಡ್ ಅಂತ, ನೋಡಿದ್ರೆ ಆ ಥರ ಒಟ್ಟೊಟ್ಟಿಗೆ ಅಷ್ಟು ಬಿತ್ತು, ಅಷ್ಟು ಹಾಗೆ ತೊಗೊಂಬಿಟ್ಟೆ. ಸೊ 3 ಆಫ್ ಸೋರ್ಟ್ಸ್ ಬಂತು. ಇದು 3 ಆಫ್ ಸೋರ್ಟ್ಸ್ ಅಂದರೆ ಏನು, ನಿಮಗೆ ಮಾತು, ಸೋರ್ಟ್ಸ್ ಏನು, ಸೋರ್ಟ್ಸ್ ಅಂತಂದರೆ ಮಾತಿರ್ಬೋದು, ಅಥವಾ ಏನೋ ಚುಚ್ಚು ಮಾತುಗಳು, ಅಥವಾ ನಿಮಗೆ ಆ್ಯಕ್ಚುಲಾಗಿ ಹಾನಿ ಮಾಡಿದ್ದಾರೆ, ಹೆಲ್ತ್ ಹಾನಿ ಮಾಡಿದ್ದಾರೆ, ಅಥವಾ ಆ್ಯಕ್ಚುಲಾಗಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯಬೇಕು ಆ ಥರ ಮಾಡಿದ್ದಾರೆ, ಅಥವಾ ನಿಮ್ಮ ಲವ್ಡ್ ಒನ್ ಯಾರಿದ್ದಾರೆ ಅವರಿಂದ ನಿಮ್ಮನ್ನು ದೂರ ಮಾಡಿ ನೀವು ನೆರಳಿ ಸಾಯಬೇಕು ಆ ಥರ ಮಾಡಿದ್ದಾರೆ. ಓಕೆ, ಇದು 3 ಜನದ್ದು ಅಂತಲೇ ಹೆಸರು. 3 ಜನ ಬರ್ತಾ ಇದ್ದಾರೆ. 3 ಜನ ಈ ಥರ ಮಾಡಿದ್ದಾರೆ ನಿಮಗೆ, ಅಥವಾ 3 ವರ್ಷದಿಂದ ಅಂತಲೂ ಹೇಳ್ತಾ ಇದ್ದಾರೆ. 3 ಜನ 3 ವರ್ಷದಿಂದ ನಿಮ್ಮನ್ನು ಯಾವ ಥರ ಒಂಟಿ ಮಾಡಿ ಒಂದೊಂದೇ ಗೋಳಿಕೊಂಡಿದ್ದಾರೆ, ಒಂದೊಂದು ಥರ ಮಾಡಿಲ್ಲ. ಸೊ ನಿಮಗೆ ನೆರಳಿ ಸಾಯಬೇಕು ಆ ಥರನೂ ಮಾಡಿದ್ದಾರೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಲಾಸ್ ಆಯಿತು, ಹಾರ್ಟ್ ಪ್ರಾಬ್ಲಮ್ ಆಯಿತು, ನಿಮಗೆ ಗೊತ್ತಾಗಲಿಲ್ಲ ಏನು ಅಂತ, ಬಟ್ ಇದೆಲ್ಲ ನೆಗೆಟಿವಿಟಿ ಮಾಡಿದ್ದು ಅಂತಲೇ ಹೇಳ್ತಾ ಇದ್ದಾರೆ. ನೆಗೆಟಿವಿಟಿ ನೀನು ಆಗಬೇಕು ಅಂತಲೇ ಮಾಡಿದ್ದು. ಇದು ಯಾವ ಥರನಾರು ಇರ್ಬೋದು. ನೆಗೆಟಿವಿಟಿ ಅಂದರೆ ಹೋಗಿ ಜಾದು ಇದು ಮಾಡಿದ್ರು ಅದು ಮಾಡಿರ್ಬೋದು, ಅಥವಾ ನೀವು ಯಾವ ಥರ ನೀವು ಏನಂದರೆ ಏನಾದ್ರು ಮಾತಾಡುವಾಗ ನಿಮ್ಗೆ ಯಾವ ಮಾತು ಅಥವಾ ಯಾವ ಪದ ಹೇಳಿದ್ರೆ ನಿಮಗೆ ಸಂಕಟ ಆಗುತ್ತೆ, ಏನು ಹೇಳಿದ್ರೆ ನಿಮಗೆ ದುಃಖ ಆಗುತ್ತೆ ಅಂತ ಅದು ಚೆನ್ನಾಗಿ ಗೊತ್ತವ್ರಿಗೆ, ಆಯಿತಾ. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಅದೇ ಥರ ಮಾತಾಡಿದ್ದಾರೆ, ಅಂದಿದ್ದಾರೆ ನಿಮ್ಮನ್ನು. ಜೊತೆಗೆ ನಿಮ್ಮ ಹಾರ್ಟ್ಗೆ ಎಫೆಕ್ಟ್ ಮಾಡಿದ್ದಾರೆ, ಅಂದರೆ ನೀವು ಸಾಯಲೇಬೇಕು ಆ ಥರ ಮಾಡಿದ್ದಾರೆ. ಇನ್ನು ನೋಡ್ತಾ ಇರಿ ಸದ್ಯದಲ್ಲೇ ಏನಾಗುತ್ತೆ ಅಂತ, ಆಯಿತಾ. ಅಂದರೆ ಇದೆಲ್ಲ ರಿವರ್ಸ್ ಆಗ್ತಾ ಇದೆ, ಇದೇನು ಮಾಡಿದ್ರು. ಓಕೆ, ಇಲ್ಲಿ ನೋಡಿ ಈ ಸಮುದ್ರನೇ ಬರ್ತಾ ಇದೆ, ತುಂಬ ವಾಟರ್ ಬರ್ತಾ ಇದೆ, ನೀರಿಗೆ ಒಂದೊಂದು ಹನಿ ನೀರಿಗೂ ಒದ್ದಾಡುವಂಗಾಗತ್ತೆ ಅಂತಿದ್ದಾರೆ, ಆಯಿತಾ. ನೀರೇ ಕುಡಿಯೋಕ್ಕಾಗಲ್ಲ ಅವ್ರಿಗೆ, ನೀರಿಗೂ ತೊಂದರೆ ಪಡ್ತಾರೆ, ಜಾಸ್ತಿ ನೀರು ಕುಡಿಯೋಕ್ಕಾಗಲ್ಲ, ಏನೋ ಹೆಲ್ತ್ ಇಶ್ಯೂ ಆಗುತ್ತೆ. ಅವ್ರಿಗೆ ಗೊತ್ತಾಗಲ್ಲ, ಸದ್ಯದಲ್ಲೇ ಆಗುತ್ತೆ. ನೋಡಿ ಕಾರ್ಡ್ ಹೇಗೆ ಬಿತ್ತು, ಇದು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಈ ಥರ ಸಡನ್ನಾಗಿ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ನೀರು ಬೇಕು ಅಂದ್ರೂ ನೀರು ಕುಡಿಯೋಕ್ಕಾಗಲ್ಲ, ಏನು ಕಾಯಿಲೆ ಇದು ಗೊತ್ತಿಲ್ಲ, ಏನೋ ಆಗುತ್ತೆ ಅದು. ಹಾರ್ಟ್ ವಿಷಯಕ್ಕೆ ಹಾರ್ಟ್ ಪ್ರಾಬ್ಲಮ್ಮು ಆಗುತ್ತೆ ಅಂತಿದ್ದಾರೆ, ಆಯಿತಾ. ಅವ್ರು ಯಾವ ಥರ ನಿಮಗೆ ಏನು ತೊಂದರೆ ಮಾಡಿದ್ರು ಅದನ್ನು ಅನುಭವಿಸ್ತಾರೆ. ಬಟ್ ಎಷ್ಟರ ಮಟ್ಟಿಗೆ ಹೇಗೆ ಇವಾಗ ಅವ್ರ ಕರ್ಮ ತೋರ್ಸತ್ತವ್ರಿಗೆ, ಇನ್ನು ಜನ್ಮೇಪಿ ಇಂಥ ಕೆಲ್ಸಕ್ಕೆ ಕೈ ಹಾಕಬಾರ್ದು ಅಂತ ದೇವರು ತೋರಿಸ್ತಾರೆ ಬಿಡಿ, ಅರ್ಥ ಆಯ್ತಾ. ಆಯ್ತಪ್ಪ, ಇದು ಫಸ್ಟ್ ಸೆಟ್ಟಿಂದು, ಆಯಿತಾ. ಇವಾಗ ಇನ್ನು ಇದರಲ್ಲಿ ಒಂಚೂರು ಇನ್ನೊಂದು ಮೇಜರ್ 1-2 ಕಾರ್ಡ್ ತೆಗಿಬೇಕು. ಒಂದು ನಿಮಿಷ. ಎಸ್ ಬಾಬಾ ಪ್ಲೀಸ್ ಗೈಡ್. ದ ಟವರ್. ನಾ ಹೇಳಿಲ್ವಾ ಹೆಂಗೆ ಶುರು ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ. ಆದರೆ ಯಾವ ಥರ ಎಷ್ಟು ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂತಂದರೆ, ನಿಮ್ಮ ಹೇಟರ್ಸು, ಪೈಲ್ 1 ಹೇಟರ್ಸ್ಗೆ, ಆಯಿತಾ, ಟವರ್ ಮೂಮೆಂಟ್ ಆಗಲೇ ಖಂಡಿತ ಶುರುನೂ ಆಗಿದೆ. ಒಂದೊಂದೇ ಸೈನ್ ಕೊಡ್ತಾ ಹೋಗಿರ್ತಾರೆ ಇವಾಗ. ಅಂದರೆ ಕೆಟ್ಟದ್ದು ಮಾಡಬೇಡ ಅನ್ನುವಾಗ್ಲೂ ಸೈನ್ ಕೊಟ್ಟಿರ್ತಾರೆ, ಮಾಡಿದ್ದಾರೆ, ಎಲ್ಲ ಥರನೂ ಆಟಾಡಿದ್ದಾರೆ, ಆಯಿತಾ. ಇವಾಗ ಅವರ ಲೈಫಲ್ಲಿ ಟವರ್ ಮೂಮೆಂಟ್ ಹೆಂಗೆ ಅಂತಂದರೆ, ಅವರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಎಲ್ಲ ಆಯಿತು, ಅನ್ಯಾಯ ಮಾಡಿದ್ದಾಯಿತು, ಇನ್ನೇನು ಆಯಿತು, ಅವರ ಇಲ್ಲಿ ಇದೆಯಲ್ಲ 5 ಆಫ್ ಸೋರ್ಟ್ಸು,
ಆಯ್ತು ಇನ್ನೇನು ಗೆದ್ದಾಯ್ತು, ನಾನು ಮಾಡಿದ್ದೆಲ್ಲ ಮಾಡಿ ಅವ್ರನ್ನ ಚಿಂದಿ ಮಾಡಿ ಆಯಿತು, ಎಲ್ಲ ಕಿತ್ಕೊಂಡು ಏನೇನು ಬೇಕು ನೆಗೆಟಿವಿಟಿ ಮಾಡಿ ಎಲ್ಲ ಕ್ಲೋಸ್ ಆಯಿತು. ಇನ್ನು ಅವರು ಹಾರ್ಟ್ ಬೀಟ್ನೇ ನಿಲ್ಸೋಕ್ಕೂ ನೋಡಾಯಿತು. ಇನ್ನು ನೀವು ಯೂಸ್ಲೆಸ್ ಅನ್ನೋ ಥರನೂ ಮಾಡಾಗೋಯ್ತು ಜೀವನದಲ್ಲಿ. ಏಕೆಂದರೆ ದುಡ್ಡು ಕಾಸು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅಂದರೆ ನೆಗೆಟಿವಿಟಿ ಮಾಡಿ ನಿಮ್ಮನ್ನು ಬೀದಿಗೆ ಬಂದು ನಿಂತ್ಕೊಳ್ಬೇಕಪ್ಪಪ್ಪ ಆ ಥರ ಪರಿಸ್ಥಿತಿ ಮಾಡಿಬಿಟ್ಟಿದ್ದಾರೆ. ಈಗ ನೋಡ್ತಾ ಇರಿ, ಟವರ್ ಮೂಮೆಂಟ್ ಶುರುವಾಗಿದೆ ಅಂತಿದ್ದಾರೆ. ಅವ್ರಿಗೆ ಯಾವ ಥರ ಟವರ್ ಮೂಮೆಂಟ್ ಹೊಡೆಯುತ್ತೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅದಕ್ಕೆ ಅಂದ್ಕೊಂಡೇ ಇರೋದಿಲ್ಲ ಆ ಥರ ಆಗತ್ತೆ ಅಂತ. ಏಟ್ ಮೇಲೆ ಏಟು ಹೊಡೆಯೋಕ್ಕೆ ಶುರು ಆಗಿಬಿಡುತ್ತೆ, ಆಯಿತಾ. ಸೊ ಇದು ತುಂಬ ಜನದ ಪ್ರಶ್ನೆ. ಎಷ್ಟು ದಿವಸದಲ್ಲಿ ಬಾಬಾ ಪ್ಲೀಸ್ ಗೈಡ್, ಎಷ್ಟು ದಿವಸದಲ್ಲಿ, ಯಾವಾಗ ಈ ಥರ ಆಗತ್ತೆ? ಪೈಲ್ 1 ಟೈಮ್. ಬಾಬಾ ಪ್ಲೀಸ್ ಗೈಡ್, Goddess, angels, please guide. ಅಪ್ ಟು ನೆಕ್ಸ್ಟ್ ಆಗಸ್ಟ್ ಅಂತಿದ್ದಾರೆ, ಓಕೆನಾ. ಅಪ್ ಟು ನೆಕ್ಸ್ಟ್ ಆಗಸ್ಟ್ ಅಂತಿದ್ದಾರೆ. ನಿಮಗೆ ಗೊತ್ತಾಗತ್ತೆ ನಾನು ಹೇಳೋದೇನು. ಇವಾಗ ಇದು ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ, ಅರ್ಥ ಆಯ್ತಾ. ನಿಮಗೆ ಗೊತ್ತಾಗತ್ತೆ. ಎಸ್ ಬಾಬಾ, zodiac signs ಪ್ಲೀಸ್. ಇದು ಯಾವ್ದು ಬಂದಿದೆ ನಾನು ನೋಡಿಲ್ಲ, ಆಯಿತಾ, ತೆಗೆದಿಟ್ಟಿದ್ದೀನಿ ಒಂದು ನಿಮಿಷ. ಹಾಗೆ ಡೇಟ್ ನೋಡ್ಬಿಡ್ತಾ ಇದ್ದೀನಿ. 1, 2. ನೆಕ್ಸ್ಟ್ ಇನ್ಷಿಯಲ್ಸ್ ಬಾಬಾ 1, 2. ನೋಡಿದ್ರಾ, EJOTY. ನೆಕ್ಸ್ಟು BGLQV, ಓಕೆನಾ. ಇದು ಏನು ಇನಿಷಿಯಲ್ಲು, ಅಂದರೆ ನಿಮ್ಮ ಹೇಟರ್ಸ್ ಇನಿಷಿಯಲ್ಲು ಶುರುಲಿರ್ಬೋದು, ಮಧ್ಯದಲ್ಲಿರ್ಬೋದು, ಅಥವಾ ಎಂಟಲ್ಲಿ ಬರ್ಬೋದು, ಅಂತೂ ಈ ಅಕ್ಷರ ಬರುತ್ತೆ, ಆಯಿತಾ. ಇದು ಯಾರು ನೋಡೋಣ ಇದೇನಿದೆ ಅಂತ. ಸಜಿಟೇರಿಯಸ್, ಧನುರಾಶಿ, ಸಜಿಟೇರಿಯಸ್ ಕಾಣತ್ತಾ? ಹೆಂಗೆ ತೋರಿಸ್ಬೇಕು ನೋಡಿ, ಕಾಣತ್ತೆ ಅನ್ಕೋತೀನಿ. ಸಜಿಟೇರಿಯಸ್, ಓಕೆನಾ. ನೆಕ್ಸ್ಟ್ ಇಲ್ಲಿ ಆಪ್ಟಿಮಿಸ್ಟಿಕ್, ತುಂಬ ಆಪ್ಟಿಮಿಸ್ಟಿಕ್ ಅಂತ ಅವರು ಅಂತ ತೋರಿಸ್ಕೊಳ್ಳೋದು ಜನಗಳ ಮುಂದೆ. ಇದು ಡೇಟ್ ಆಫ್ ಬರ್ತ್ ನೋಡಿ ಅವರದ್ದು, 4, 9, 14, 19, 24, 29, 3, 8, 13, 18, 23, 28, ಓಕೆನಾ. ಸೊ ಇದು ನಿಮ್ಮ ಬ್ಲಾಕೇಜಸ್, ನಿಮ್ಮ ಮೈಂಡ್ ಬ್ಲಾಕೇಜಸ್ ಅಂತಂದೆ. ಓ ಮೈ ಗಾಡ್, ಮೈಂಡ್ ಬ್ಲಾಕೇಜಸ್ಸಿಂದ ಆಚೆ ಬರಬೇಕು ಅಂದರೆ ಫಸ್ಟ್ ಕಾರ್ಡೇ ನೋಡಿದ್ರಲ್ಲ ಯಾವ ಥರ ಬಂತು ಅಂತ, 7 ಆಫ್ ಕಪ್ಸು. ತಲೆಗೆ ನೋಡಿ ಯಾವ ಥರ ಬಟ್ಟೆ ಕಟ್ಟಿದ್ದಾರೆ. ಸೊ ತಲೆಯಲ್ಲಿರೋ ಬ್ಲಾಕೇಜಸ್ ಏನಿದೆ ಹೋಗಬೇಕು ಅನ್ನೋಕ್ಕೋಸ್ಕರ ಅಷ್ಟೇ ಇದು ಮಾಡ್ತಿರೋದು ಅಂತ ನೋಡಿದ್ರೆ ಫಸ್ಟ್ ಕಾರ್ಡೇ ಅದು ಬಂತು, ಓಕೆನಾ. ಸೊ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಪೈಲ್ 1, ಓಕೆನಾ. ಸೊ ನೆಕ್ಸ್ಟು ಪೈಲ್ 2 ನೋಡೋಣ, ಓಕೆ. ಓಕೆ, ಪೈಲ್ 2 ನೋಡೋಣ ಯಾರಿದೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಈ ಡೆಕ್ನ. ಪೈಲ್ 2 ಬಾಬಾ, ಪೈಲ್ 2 ಸೆಲೆಕ್ಟ್ ಮಾಡಿರೋರು ಹೇಟರ್ಸ್ ಏನು ಶಿಕ್ಷೆ, ಏನು ಶಿಕ್ಷೆ ಬಾಬಾ. ಪೈಲ್ 2 1, 2, 3.
ಮತ್ತೆ 5 ಆಫ್ ಸೋರ್ಟ್ಸ್. ಓ ಮೈ ಗುಡ್ನೆಸ್. 8 ಆಫ್ ಪೆಂಟಿಕಲ್ಸ್. ಮತ್ತು ಫೂಲ್. 5 ಆಫ್ ಸೋರ್ಟ್ಸ್ ಮತ್ತೆ ಬಂದಿದೆ. ಸೊ ಇಲ್ಲೂ ಕೂಡ ಮತ್ತೆ ನಿಮ್ಮ ಮೇಲೆ ಒಂದು ರೀತಿ ವಿಜಯ ಸಾಧಿಸೋಕ್ಕೋಸ್ಕರ ಬಹಳ ನೆಗೆಟಿವಿಟಿ ಮಾಡಿದ್ದಾರೆ. ಮಾಡಿ ಇಲ್ಲಿ ನೋಡಿ, ಇದು ಆ್ಯಕ್ಚುಲಾಗಿ ನನಗೆ ಇದು ಕಾಣ್ತಾ ಇರೋದು, ಅಯ್ಯಪ್ಪ ಇದು ಹೆಂಗೆ ಗೊತ್ತಾ, ಓ ಗಾಡ್, ಇದು ಮನುಷ್ಯನೇ ಅಲ್ಲ, ಆ ಥರ ಕಾಣಿಸ್ತಾ ಇದೆ ಇದು. ಅರ್ಥ ಮಾಡ್ಕೊಳ್ಳಿ ಆಯಿತಾ. ಮನುಷ್ಯ ರೂಪ ಇದೆ ಅಷ್ಟೇ, ಬಟ್ ಮನುಷ್ಯ ಅಲ್ಲ. ಅಂದರೆ ಒಂದು ಡೆಮಾನಿಕ್ ತಲೆ ಮೇಲೆ ಹೊಕ್ಬಿಟ್ಟಿತ್ತು ಇವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಯಾವ ಥರ ಒಂದು ನೆಗೆಟಿವಿಟಿ ತುಂಬಿಟ್ಟಿತ್ತು ಅಂತಂದರೆ, ಏನು ಮಾಡು ತಲೆ ಸರಿ ಹೋಗ್ತಾ ಇರಲಿಲ್ಲ. ಅಂದರೆ ನಿಮಗೆ ಮಾಡಿ ಅನ್ಯಾಯ ಮಾಡಿ ಒಂದು ವಿಜಯ ಸಾಧಿಸಬೇಕು ಅಂತ. ಸೊ ಅದು ಮಾಡಿದ್ರು. ಇವಾಗ ಹಾರಿಬಲ್ ಆಗಿದೆ ಅವ್ರ ಜೀವನ. ಏಕೆಂತಂದರೆ ಅವ್ರು ಯಾವ ಥರ ಅವ್ರ ತಲೆಯಲ್ಲಿ ಏನು ತುಂಬಿತ್ತು ಅಂತಂದರೆ, ಇದೇನು ಹೊಕ್ಕಿತ್ತು ಅವ್ರ ತಲೆಗೆ, ನೆಗೆಟಿವಿಟಿ ಹೊಕ್ಕಿತ್ತು, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಅದು ಈ ನೆಗೆಟಿವಿಟಿ ಮಾಡಿಸ್ಬಿಟ್ಟು ಇದನ್ನು ನೆಗೆಟಿವಿಟಿ ಮಾಡಿಸಿತ್ತು ಆಯಿತಾ. ಮಾಡಿದ್ದು ಏನಿದು ಬಾಬಾ, ಏನು ಹೇಳಿಸ್ತಾ ಇದ್ದೀರಾ? ಒಂದು ನಿಮಿಷ ಇರಿ ಬಾಬಾ, ಏನು ಹೇಳ್ಬೇಕು ನಾನು ಇದಕ್ಕೆ? ಯಾರದು ಮಾಡಿಸಿದ್ದು ಬಾಬಾ, ಕ್ಲಿಯರ್ ಮಾಡಿ. ಓ ಮೈ ಗುಡ್ನೆಸ್. 7 ಆಫ್ ಸೋರ್ಟ್ಸ್. ಇದು ಎಂಥ ನೆಗೆಟಿವಿಟಿ ಅಂತಂದರೆ, ಮೂನ್ ಸೈಕಲಲ್ಲಿ ಮಾಡಿದ್ರು ಅಂತ ಫಸ್ಟ್ ತೋರಿಸ್ತಾ ಇದ್ದಾರೆ ಆಯಿತಾ. ಈಗ ನೋಡಿ ಇವಾಗ ಮೂನ್ ಸೈಕಲಲ್ಲಿ ಈ ಥರ ಏನೋ ಒಂದು ನೆಗೆಟಿವಿಟಿ ಮಾಡಿ ಯಾರದ್ದೋ ತಲೆಗೆ ಹೊಕ್ಕಿ ಆಯಿತಾ, ಯಾರದ್ದೋ ತಲೆಗೆ ಹೊಕ್ಕಿ, ನೆಗೆಟಿವಿಟಿ ಹೊಕ್ಕಿ ಈ ಥರ ಒಂದು ಕೆಲಸ ಮಾಡಿಸಿದ್ರು ಅಂತಿದ್ದಾರೆ. ಇದನ್ನು ನಿಮ್ಮ ಫೋರ್ ಫಾದರ್ಸ್, ನಿಮ್ಮ ಆ್ಯನ್ಸಿಸ್ಟರ್ಸ್ ಎಲ್ಲರೂ ನೋಡಿದ್ರು, ಅವರು ಮಾಡಿದ್ದಾರೆ, ಮಾಡಿಸಿದ್ರು ಆಯಿತಾ. ಜೊತೆಗೆ ಎಲ್ಲ ಮಾಡಿಬಿಟ್ಟು 7 ಆಫ್ ಸೋರ್ಟ್ಸ್ ಬಂದಿದೆ ನೋಡಿ. ಬರೀ ಸೋರ್ಟ್ಸ್ ಎನರ್ಜಿನೇ ಬರ್ತಾ ಇದೆ ಇದು. ಮಾಡಿ ಇವರು ತಲೆ ಮರೆಸ್ಕೊಂಡು ಓಡೋಗಿದ್ದಾರೆ ಅಂತಿದ್ದಾರೆ. ಅಂದರೆ ನಿಮಗೆ ಗೊತ್ತಿಲ್ಲ, ಇದು ನಿಮ್ಮ ಬೆನ್ನ ಹಿಂದೆ ಮಾಡಿದ್ರು, ಬೆನ್ನ ಹಿಂದೆ ಮಾಡಿಬಿಟ್ಟು ಅವರು ಬೆನ್ನು ಮಾಡಿದ್ದಾರೆ. ಅಂದರೆ ಇಷ್ಟು ಅಯ್ಯೋ ನಾನು ಏನು ಈ ಥರ ಏನು ಮಾಡಿಲ್ಲಪ್ಪ ಅನ್ನೋ ಥರ. ಅದು ಇವಾಗ ಅವ್ರಿಗೆ ತಲೆಯಲ್ಲಿ ಯಾವ ಥರ ಆಗ್ತಾಯಿದೆ ಅಂತಂದರೆ, ಎಸ್, ಇವ್ರಿಗೇನು ಶಿಕ್ಷೆ ಇವಾಗ ಬಾಬಾ? ಓಕೆ, ಅವರು ಏನು ಎಂಟಿಟಿ ಕಳಿಸಿದ್ರು ನೆಗೆಟಿವಿಟಿ ಮಾಡೋಕ್ಕೆ ಆಯಿತಾ. ಇದು ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿ ಒಂದು ನೆಗೆಟಿವ್ ಎನರ್ಜಿ ಕಳಿಸಿರೋದು ಅಂತ ಹೇಳ್ತಾ ಇದ್ದಾರೆ. ಕಳಿಸಿ ನಿಮಗೆ ತೊಂದರೆ ಮಾಡಿಸಿದ್ರು. ಇವಾಗ ಏನಾಗಿದೆ ಅಂತಂದರೆ, ಈಗ ಆ ಎಂಟಿಟಿ, ಆ ಎನರ್ಜಿ, ನೆಗೆಟಿವ್ ಎನರ್ಜಿ ಇವ್ರನ್ನೇ ಬಲಿ ತಗೋತಿದೆ ಅಂತ ಹೇಳ್ತಾ ಇದ್ದಾರೆ. ಬಲಿ ತಗೋತಿದೆ. ಯಾಕೆ ಅಂತಂದರೆ ನಿಮ್ಮ ಆ್ಯನ್ಸಿಸ್ಟರ್ಸು ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರ ಆ್ಯನ್ಸಿಸ್ಟರ್ಸ್, ಇಲ್ಲಿ ನೋಡಿ ಕ್ರೋ ಕಾಣಿಸ್ತಾ ಇದೆಯಾ, ಕಾಗೆಗಳೆಲ್ಲ, ಎಲ್ಲ ಆ್ಯನ್ಸಿಸ್ಟರ್ಸ್ ಎಲ್ಲರೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರು ಯಾರೂ ಹೆಲ್ಪ್ ಮಾಡ್ತಿಲ್ಲ, ಜೊತೆಗೆ ಪ್ರೊಟೆಕ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ, ಈಗ ಅವ್ರು ಏನು ವಿಜಯ ಸಾಧಿಸಿದ್ರು ನಿಮಗೆ, ಅಂದರೆ ಒಂದು ನೆಗೆಟಿವ್ ಎಂಟಿಟಿ ಬಿಟ್ಟು ನೆಗೆಟಿವ್ ಎನರ್ಜಿ ಕಳಿಸಿ ನಿಮಗೆ ತೊಂದರೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ವಾಪಸ್ ರಿಟರ್ನ್ ಆಗಿ ಅವ್ರಿಗೇನೆ ಅಯ್ಯಪ್ಪ ತಲೆ ಎಲ್ಲ ದಿಮ್ ಅಂತಿದೆ. ಅವ್ರಿಗೇನೇ ನಿಜವೂ ನೋಡು ತಲೆ ದಿಮ್ ಅನ್ನೋ ಥರ. ಅಂದರೆ ಅವ್ರಿಗೆ ಯಾವ ಥರ ಆ ನೆಗೆಟಿವ್ ಎನರ್ಜಿ ಅವ್ರಿಗೇ ಅಟ್ಯಾಕ್ ಮಾಡಿದೆ ಅಂತ ಇದ್ದಾರೆ. ಅವ್ರಿಗೆ ಪ್ರೊಟೆಕ್ಷನ್ನೇ ಇಲ್ಲ ಇವಾಗ. ಯಾಕೆ ಅಂತಂದರೆ ಅವ್ರ ಆ್ಯನ್ಸಿಸ್ಟರ್ಸು ಕೈ ಬಿಟ್ಬಿಟ್ರು, ದೇವತೆಗಳು ಯಾವತ್ತೋ ಕೈ ಬಿಟ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಅಯ್ಯಪ್ಪ, ಇನ್ನೂ ಜೊತೆಗೆ ಏನು ಮಾಡಿದ್ದಾರೆ, ಮಾಡೋದೆಲ್ಲ ಮಾಡಿ ಏನೂ ಇಲ್ಲವೇ ಇಲ್ಲ, ಏನೂ ತಪ್ಪೇ ಮಾಡಿಲ್ಲ ಅನ್ನೋಂಗೆ ಬೆನ್ನು ಮಾಡಿದ್ದಾರೆ. ಬಟ್ ಅವ್ರು ಏನು ಇಟ್ಟಿದ್ದಾರೆ ಬುತ್ತಿ ನೋಡಿ, ಪಾಪದ ಬುತ್ತಿ ಬಿಡೋದಿಲ್ಲ, ಫಾಲೋ ಮಾಡೇ ಮಾಡುತ್ತೆ ಅಲ್ವಾ. ಆ ಥರ ಆಗ್ತಿದೆ ಇವಾಗ ಅವ್ರಿಗೆ ಅಂತ ತೋರಿಸ್ತಿದ್ದಾರೆ.
ಅಂದರೆ ನಿಮ್ಮನ್ನು ತೊಂದರೆ ಮಾಡೋಕ್ಕೆ ಯಾವ ನೆಗೆಟಿವ್ ಎನರ್ಜಿನೇ ಕಳಿಸಿದ್ರು ಅಂತ ಇದು ತೋರಿಸ್ತಿರೋದಿಲ್ಲಿ, ಆಯಿತಾ. ನನಗಿದು ಮನುಷ್ಯರ ಥರ ಕಾಣಿಸ್ತಾ ಇಲ್ಲ, ನಂಗೆ ನೆಗೆಟಿವ್ ಎನರ್ಜಿ ಥರ ಕಾಣಿಸ್ತಾ ಇದೆ. ಈಗ ಅದೇ ಅವ್ರಿಗೆ ಅಟ್ಯಾಕ್ ಮಾಡ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಇದು 8 ಆಫ್ ಪೆಂಟಿಕಲ್ಸ್ ಅಂದರೆ 8 ಆಫ್ ಪೆಂಟಿಕಲ್ಸ್. ಒಂದು ನಿಮಿಷ. ಭಯಂಕರ ಕೆಲಸ ಮಾಡ್ತಾನೇ ಇದ್ದಾರೆ ನಿಮ್ಮ ಬೆನ್ನ ಹಿಂದೆ ಅಂತ ಹೇಳಿದೆ ಇಲ್ವಾ ಇಲ್ಲಿ. ಇವ್ರು ನೋಡಿ ಬೆನ್ನ ಹಿಂದೆ ಮಾಡಿಬಿಟ್ಟಿದ್ದಾರೆ, ಆದರೆ ಬುತ್ತಿ ಕ್ಯಾರಿ ಆಗ್ತಾನೇ ಇದೆ. ಅವ್ರು ಮಾಡಿರೋ ಪಾಪದ ಬುತ್ತಿ ಕ್ಯಾರಿ ಆಗ್ತಾನೇ ಇದೆ. ಬೈತಾ ಇದ್ದಾರೆ ನೋಡಿ, ಅವ್ರ ಆ್ಯನ್ಸಿಸ್ಟರ್ಸು ಬೈತಾ ಇದ್ದಾರೆ, ಇಂಥ ಕೆಲಸ ಮಾಡಿದ್ಯಾ ಅಂತ ಕೆಟ್ಟ ಪದ ಬೈತಾ ಇದ್ದಾರೆ, ಆಯಿತಾ. ಯಪ್ಪ. ಜೊತೆಗೆ 8 ಆಫ್ ಪೆಂಟಿಕಲ್ಸು ಅಷ್ಟು ಬುದ್ಧಿ ಹೇಳಿ ಸೂರ್ಯ ಕಿರಣ ಇದೆ ಇಲ್ಲಿ, ಆಯಿತಾ. 8 ಆಫ್ ಪೆಂಟಿಕಲ್ಸ್ ಅಂದರೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇಲ್ಲೇನಾಗಿದೆ, ಫಸ್ಟು ಮಾಡುವಾಗಲೂ ನೆಗೆಟಿವಿಟಿ ಹೇಳಿರ್ತಾರೆ, ಮಾಡக்கூಡ್ದು, ತಪ್ಪು ನೀವು ಮಾಡ್ತಿರೋದು ಅಂತ ಕೇಳಿಲ್ಲ. ಇವಾಗ ಏನು ಮಾಡಿದ್ದಾರೆ, ಬೆನ್ನು ಮಾಡಿಬಿಟ್ಟು ದೇವ್ರಿಗೆ ಬೆನ್ನು ಮಾಡಿ ಮಾಡ್ತಾನೇ ಇದ್ದಾರಂತೆ ಕೆಲಸನ. ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ. 8 ಆಫ್ ಪೆಂಟಿಕಲ್ಸ್ ಮಾಡ್ತಾನೇ ಇದ್ದಾರೆ ಅಂತ ತೋರಿಸ್ತಿದ್ದಾರೆ. ಅಂದರೆ ಅವ್ರು ಏನು ಮಾಡಿದ್ರು ನೆಗೆಟಿವಿಟಿ ಬೆನ್ನು ಮಾಡಿಕೊಂಡು. 8 ಪೆಂಟಿಕಲ್ಸ್ ಯಾವ ಥರ ಅಂತಂದರೆ, ಅದೇ ದುಡ್ಡುಗೋಸ್ಕರ ಅವ್ರು ಏನು ಮಾಡಿದ್ರು ಗೊತ್ತೇ ಇಲ್ಲ, ಗೊತ್ತಾಗಲೇಬಾರ್ದು ಯಾರಿಗೂ ಜನಗಳಿಗೆ ಅಂತ ಅಂದ್ಕೊಂಡು ಏನು ಮಾಡಿದ್ರು, ಏನೋ ಮಾಡಿ ಈ ಥರ ಒಂದು ನೆಗೆಟಿವಿಟಿ ಏನು ಮಾಡಿದ್ದಾರೆ. ಅಂದರೆ 8 ಆಫ್ ಪೆಂಟಿಕಲ್ಸ್ ಅಂದರೆ ನೆಗೆಟಿವಿಟಿ ಅಂತ ಹೇಳಿದೆ ಅಲ್ವಾ, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಇಲ್ಲಿ. ಈ ಥರ ಒಂದು ಎನರ್ಜಿನ ಹುಟ್ಟು ಹಾಕಿ, ಆಯಿತಾ. ಅಂದರೆ ವಾಪಸ್ಸು ಅಂದರೆ ಪಾಸ್ಟ್ ಇದು ಸತ್ತು ಹೋಗಿರೋ ಒಂದು ನೆಗೆಟಿವ್ ಎನರ್ಜಿನ ವಾಪಸ್ ಕರೆಸಿ ಈ ಥರ ಒಂದು ನೆಗೆಟಿವಿಟಿ ಮಾಡಿರೋದು ಅಂತ ಅರ್ಥ ಆಯ್ತಾ. ಅದು ಮಾಡಿಸಿರೋದಕ್ಕೆ ಭಯಂಕರ ದುಡ್ಡು ಖರ್ಚಾಗಿರುತ್ತೆ, ಸಿಕ್ಕಾಪಟ್ಟೆ ಖರ್ಚು ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಮಾಡಿರ್ತಾರೆ ನಿಮಗೆ ಅನ್ಯಾಯ ಆಗಬೇಕು ಅಂತ. ಇವಾಗ ಅದೇ ಮಾಡಿರೋದು ದುಡ್ಡು ಹೋಯಿತು ಇಲ್ಲಿ, ಜೊತೆಗೆ ಅದೇ ಎಂಟಿಟಿ ಇವ್ರಿಗೇನೆ ಅಟ್ಯಾಕ್ ಮಾಡಿದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಇನ್ನು ಲೈಫ್ ಲಾಂಗ್ ಬುತ್ತಿ ಕ್ಯಾರಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಷ್ಟೇ ಅಲ್ಲ, ಬರೀ ಈ ಜನ್ಮಕ್ಕಲ್ಲ, ಅವ್ರು ಏನು ಮಾಡಿದ್ರು ನಿಮಗೆ ಅನ್ಯಾಯನ ಜನ್ಮ ಜನ್ಮ ಕ್ಯಾರಿ ಮಾಡ್ತಾರೆ ಅಂತಿದ್ದಾರೆ. ಇನ್ನು ಎಷ್ಟು ಜನ್ಮ ಇದೇ ಥರ ಹೊತ್ತು ಬಂದು ಕ್ಲಿಯರ್ ಮಾಡಬೇಕು ಇದನ್ನು ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಫುಲ್ ಆಯಿತಾ. ಈಗಿನೂ ಹೇಳಿದ್ನಲ್ಲ ಅದೇ ಥರ ಹುಟ್ಟು ಬರ್ತಾನೇ ಇರ್ತಾರೆ, ಹೊಸದ ಬರ್ತಾರೆ, ಮತ್ತೆ ಇದನ್ನು ಸೆಟ್ರೈಟ್ ಮಾಡೋಕ್ಕೆ ಮತ್ತೆ ಇನ್ನೊಂದು ಜನ್ಮ ತಗೋತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಇನ್ನೊಂದು ಜನ್ಮ ತಗೋತಾರೆ. ಫುಲ್ ಎನರ್ಜಿ ಬಂದಿರೋದು. ಇದು ಮಾಡಲೇಬಾರ್ದಾಗಿತ್ತು. ಇದು ಅವ್ರಿಗೆ ದೇವರು ತುಂಬ ಸಲ ಹೇಳಿದ್ದಾರೆ, ಏನು ಈ ಥರ ಮಾಡக்கூಡ್ದು, ಆಯಿತಾ. ಇಲ್ಲಿ ಸೂರ್ಯನ ನೋಡಿದೆ ಅಲ್ವಾ, ಇಲ್ಲಿ ಹೇಳಿದ್ನಲ್ವಾ, ಅಂದರೆ ದೇವರು ಅಂದರೆ ನಮ್ಮ ಒಂದು ಇಂಟ್ಯೂಷನ್ ಅಂತ ಏನಿರುತ್ತೆ, ಅಥವಾ ಒಂದು 6 ಸೆನ್ಸ್ ಅಂತ ಇರುತ್ತೆ ನೋಡಿ, ನಮ್ಗೆ ಹೇಳುತ್ತೆ ಈ ತಪ್ಪು ಸರಿ ಅಂತ. ನಾ ಹೇಳಿದ್ನಲ್ಲ, ರಾಮನೂ ಇರ್ತಾರೆ, ರಾವಣನೂ ಇರ್ತಾರೆ ನಮ್ಮಲ್ಲಿ ಅಂತ. ಸೊ ಆ ರಾವಣ ಅನ್ನೋದು ಮಾಡು ಅನ್ನುತ್ತೆ, ಕೆಟ್ಟದ್ದು ಮಾಡು ಅಂತ. ರಾಮ ಅನ್ನೋದು ಒಂದು ಮನಸ್ಸು, ಇಲ್ಲ ಮಾಡக்கூಡ್ದು, ತಪ್ಪು ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು ಅಂತ ಹೇಳುತ್ತೆ. ಬಟ್ ಯಾವಾಗ ರಾವಣ ಜಾಸ್ತಿ ಆಗಿಬಿಡುತ್ತೆ ಪವರು, ಕೆಟ್ಟತನ ಜಾಸ್ತಿ ಆಗುತ್ತೆ, ಈ ಥರ ಎಲ್ಲ ಮಾಡಿ ಮುಗಿಸಿದ್ದಾರೆ. ಇವಾಗ ಇದೆ, ಅವ್ರಿಗೆ ಡಿವೈನ್ ಎನರ್ಜಿ ಇತ್ತು, ಬಟ್ ಅದೆಲ್ಲ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಈ ಥರ ಫೂಲಿಶ್ ಕೆಲಸ ಮಾಡಿದ್ದಕ್ಕೆ ಎಲ್ಲ ನೀರಲ್ಲಿ ಹೋಮ ಆಯಿತು ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಓ ಗಾಡ್. ಇವಾಗ ಇದು ಭಯಂಕರ ನೆಗೆಟಿವಿಟಿ ಮಾಡಿರೋದು. ಆ್ಯಕ್ಚುಯಲ್ ನೆಗೆಟಿವ್ ಎನರ್ಜಿನ, ನೆಗೆಟಿವ್ ಎಂಟಿಟಿನ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಅಂದರೆ ವಾಮಾಚಾರ ಆ ಥರ ಹೇಳ್ತಾರೆ ನೋಡಿ, ಆ ಥರ ಏನೋ ಮಾಡಿಸಿ ಇದನ್ನು ಮತ್ತೆ ಕರೆಸಿ ನಿಮಗೆ ತೊಂದರೆ ಮಾಡೋಕ್ಕೆ ಬಿಟ್ಟು ಎಲ್ಲ ಮಾಡಿರೋದು. ಯಪ್ಪ, ಇವಾಗ ವಾಪಸ್ ಅವ್ರಿಗೆ ಹಿಟ್ಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮೇಜರ್ ನೋಡೋಣ, ಮೇಜರ್ ಕಾರ್ಡ್ ಬಾಬಾ. ಶೋ ರಾಮ, ನೋಡಿ ಇಷ್ಟು ಶಫಲ್ ಮಾಡಿದ್ದೀನಿ, ಮತ್ತೆ ಟವರ್ ಕಾರ್ಡು. ಇದಾಗಲೇ ಶುರು ಆಗೋಗಿದೆ, ಹೇಳಿದ್ನಲ್ಲ ಅವ್ರಿಗೆ ನೆಗೆಟಿವ್ ಎನರ್ಜಿ
ಅವರು ಕಾಟ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದೆ ಆಗಲೇ. ಇದು ಎಷ್ಟು ಲೈಫ್ ಲಾಂಗ್ ಬರ್ತಾರೋ, ಇನ್ನೆಷ್ಟು ಜನ್ಮ ಹೊತ್ತು ಬರ್ತಾರೆ, ಇದೆಲ್ಲ ಸರಿ ಮಾಡೋಕ್ಕೆ ಪ್ರಪಂಚ ದೇವ್ರಿಗೆ ಗೊತ್ತು. ದೇವ್ರಿಗೆ ಗೊತ್ತು ಅಷ್ಟೇ. ಏಕೆಂದರೆ ದೇವರು ನೆನ್ನೆನೂ ನೋಡಿದ್ರು, ಇವತ್ತು ನೋಡಿದ್ದಾರೆ, ನಾಳೆನೂ ನೋಡ್ತಾರೆ ಅಲ್ವಾ. ನಮ್ಮ ಜೀವನ ನಾವು ಯಾವ ಥರ ಇದ್ವಿ ಹಿಂದೆ, ಹೇಗಿದ್ದೀವಿ ಈಗ, ನಾಳೆ ಯಾವ ಥರ ಆಗ್ತೀವಿ ಅನ್ನೋದು ದೇವ್ರಿಗೆ ಗೊತ್ತು. ನಾವು ಜಸ್ಟ್ ಅವ್ರನ್ನ ಹೆಲ್ಪಿಗೆ ಕರಿಬೇಕಷ್ಟೇ. ದೇವರು ಹಿಂಗೆ ಮಾಡಿದ್ರು ಅಂತೆಲ್ಲ ಮಾತಾಡಲೇಬಾರ್ದು. ಯಾಕೆಂದರೆ ಅದು ನಮ್ಮ ಬುದ್ಧಿ, ನಮ್ಮಲ್ಲೇ ಇರೋ ರಾವಣ, ನಮ್ಮಲ್ಲೇ ಇರೋ ರಾಮ ಈ ಥರ ಕೆಲಸ ಮಾಡಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ದೇವ್ರನಿಗೆ ಶಾಪ ಹಾಕಿದ್ರೆ ಅದೇಂಥದ್ದು? ಅದು ಹೆಂಗೆ ಸರಿ ಹೋಗುತ್ತೆ ಹೇಳಿ? ಈ ಥರ ಮಾಡಿದ್ದಾರೆ ಇವಾಗ. ಈಗ ನೆಕ್ಸ್ಟು ಇಲ್ಲೂ ಟವರ್ ಮೂಮೆಂಟ್ ಹಿಟ್ಟಾಗಿದೆ ಅಂತ ತೋರಿಸ್ತಾ ಇದ್ದಾರೆ ಕರೆಕ್ಟಾಗಿ, ಆಯಿತಾ. ಭಯಂಕರ ಟವರ್ ಮೂಮೆಂಟ್ ಶುರುವಾಗೋಗಿದೆ. ಇದು ದೇವ್ರು ಎಲ್ಲಿದ್ದಾರೆ, ಯಾಕೆ ಏನು ಹೆಲ್ಪು ಮಾಡಲ್ಲ, ಏನು ನೋಡಲ್ಲ ಅಂದ್ರಲ್ಲ, ಇದೇ ಡಿವೈನ್ ಇಂಟರ್ವೆನ್ಷನ್ ಆಗಿರೋದು. ನಿಮಗೆ ತೊಂದರೆ ಮಾಡಿರೋದಕ್ಕೆ ದೇವರೇ ಸ್ವತಃ ಈ ಥರ ಅವ್ರಿಗೆ ಈ ಥರ ಒಂದು ನೆಗೆಟಿವಿಟಿ ಮಾಡೋಕ್ಕೆ ಬಿಟ್ಟು, ಅವರದ್ದು ಪ್ಲಸ್ ಬುತ್ತಿ ಏನಿತ್ತು, ಬುತ್ತಿನಲ್ಲಿ ಪ್ಲಸ್ ಪಾಸಿಟಿವಿಟಿ ಏನಿತ್ತು ಅಷ್ಟು ಹೋಯ್ತು, ಝೀರೋ ಮಾಡಿ. ಇವಾಗ ಅವ್ರೇನು ಜನ್ಮ ಬರ್ತಾ ಇರಬೇಕು, ಕ್ಲಿಯರ್ ಮಾಡಬೇಕು, ಬರ್ತಾ ಇರಬೇಕು ಮತ್ತು ಹೋಗ್ತಾ ಇರಬೇಕು. ಇದೇ ಫುಲ್ ಎನರ್ಜಿ. ಹೊಸ ಜನ್ಮ ತೊಗೋತಾ ಇರಬೇಕು, ಹೋಗಬೇಕು, ತೊಗೋತಾ ಇರಬೇಕು, ಹೋಗಬೇಕು, ಆ ಥರ, ಆಯಿತಾ. ಆ ಥರ ಮಾಡಿಟ್ಬಿಟ್ಟಿದ್ದಾರೆ. ಆಗೋಗಿದೆ ಈಗ. ಅವರೇ ಮಾಡ್ಕೊಂಡಿರೋದು ಇದು, ಇನ್ಯಾರೂ ಅಲ್ಲ. ಇನ್ನು ಓಕೆ, ಇನ್ನು ನೋಡೋಣ ಟೈಮ್, ಇದರಲ್ಲಿ ನೋಡೋಣ ಒಂದು ಕಾರ್ಡು. ಎಸ್ ಬಾಬಾ. ವಿತಿನ್ 1 year ಅಂತಿದ್ದಾರೆ. ಫೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ? 10-10 ನೋಡಿ, 10-10 ಟೈಮು. ವಿತಿನ್ 1 year ಅಂತಿದ್ದಾರೆ. ಏಂಜಲ್ ನಂಬರ್ ಕಾರ್ಡ್ ಬಂದಿದೆ. ಇದೆಲ್ಲ ಸುಳ್ಳಲ್ಲ, ಆಯಿತಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವೇ ನೋಡ್ತೀರಾ ಇನ್ನೊಂದು ವರ್ಷ ಆದಮೇಲೆ. ವಿತಿನ್ 1 year ಅಂತಿದ್ದಾರೆ. ಸೊ ನಿಮ್ಗೆ ಯಾವಾಗ ಕೈಗೆ ಸಿಗುತ್ತಿದೋ, ಇದು ಟೈಮ್ಲೆಸ್ ರೀಡಿಂಗ್, ಆಯಿತಾ. ನಿಮ್ಗೆ ಯಾವಾಗ ಕೈಗೆ ಸಿಗುತ್ತೆ ಅವಾಗಿಂದ ಅಪ್ಲಿಕಬಲ್ ಆಗುತ್ತೆ. ಇದ್ರ ಜೊತೆಗೆ ಸಾಮೂಹಿಕ ರೀಡಿಂಗು ಇದು, ಅಂದರೆ ಜನರಲ್ ರೀಡಿಂಗ್, ಆಯಿತಾ. ಸೊ ನಮ್ಮದೇನೆ ಅಂದ್ಕೊಳ್ಳೋಕ್ಕೂ ಆಗಲ್ಲ. ಸೊ ನೋಡಿ, ನಿಮಗೆ ಗೊತ್ತಾಗತ್ತೆ ನಿಮ್ಮ ಹೇಟರ್ಸ್ ಲೈಫಲ್ಲಿ ಏನು ನಡೀತಿದೆ ಅಂತ. ಇನ್ನೊಂದು ವರ್ಷದಲ್ಲಿ ನೋಡಿ, ನಿಮಗೆ ಅರ್ಥ ಆಗುತ್ತೆ, ನಿಮಗೆ ತಿಳಿಸ್ತಾರೆ ಯಾರಾದರೂ, ಓಕೆನಾ, ಈ ಥರ ಆಗಿದೆ ಅಂತ. ಆ್ಯಂಡ್ ಇದು ನನಗೆ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇರೋದು, ವಿತಿನ್ 1 year ಪಾಸ್ ಆನ್ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಟವರ್ ಬಂದಿದೆ, ಜೊತೆಗೆ 7 of Swords ಮತ್ತು ಇದು 5 of Swords ಬಂದಿದೆ. ಸೊ ಪಾಸ್ ಆನ್ ಆಗ್ತಾರೆ ಅಂತಲೇ ಹೇಳ್ತಾ ಇರೋದು. ಡೆತ್ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ ವೆರಿ ಕ್ಲಿಯರಾಗಿ. ಟವರ್ ಜೊತೆಗೆ ಇದೆಲ್ಲ ಬಂದಿರೋದು. ಸೊ ವಿತಿನ್ 1 year ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನಿಮ್ಗೆ ಯಾವಾಗ ಕೈಗೆ ಸಿಗುತ್ತೆ ಇದು, ವಿತಿನ್ 1 year ನಿಮಗೆ ಗೊತ್ತಾಗುತ್ತೆ ನಿಮ್ಮ ಎನಿಮಿ ಲೈಫಲ್ಲಿ ಏನು ನಡೀತಿದೆ ಅಂತ, ಓಕೆನಾ. ಸೊ ಇವಾಗ ಒಂದು ಇದು ಇನಿಷಿಯಲ್ ಆಲ್ಫಾಬೆಟ್ ಇದು ತೆಗಿತೀನಿ. 1 2. ಓಕೆ, ಇದು ನಂಬರ್. ಓಕೆ, ಇದು ಬಾಬಾ ಇನಿಷಿಯಲ್ 1 2. ಓಕೆ, ಸೊ ಇದು ನೋಡಿ, ಝೋಡಿಯಾಕ್ ಸೈನ್ಸ್ ನೋಡೋಣ ಅಂದರೆ. ಎಸ್ ಬಾಬಾ. ಸ್ಕಾರ್ಪಿಯೋ ಕಾಣುತ್ತಾ? ವೃಶ್ಚಿಕ ರಾಶಿ. ಸ್ಕಾರ್ಪಿಯೋ ಕಾಣುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಸ್ಕಾರ್ಪಿಯೋ ವೃಶ್ಚಿಕ ರಾಶಿ. ಪ್ಯಾಷನೇಟ್, ತುಂಬ ಪ್ಯಾಷನೇಟ್, ತುಂಬ ಖುಷಿಯಲ್ಲಿ ಮಾಡಿದ್ದಾರೆ ಈ ಕೆಲಸನ. ತುಂಬ ಪ್ಯಾಷನೇಟ್, ಏನೋ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಮಾಡಿದ್ದಾರೆ, ಆಯಿತಾ. ನೋಡಿ ಯಾವ ಥರ ಮಾಡಿದ್ದಾರೆ. ಇದು ಇನಿಷಿಯಲ್ ಬರ್ತಾ ಇರೋದು AFKPUZ ಮತ್ತು EJOTY, ಓಕೆನಾ. ಅಂದರೆ ಇದು ನಿಮ್ಮ ಹೇಟರ್ಸ್ದೇ ಇದು ತೆಗಿತಾ ಇರೋದು, ಮಾಡ್ತಿರೋದು. ಸೊ ನಿಮ್ಮ ಹೇಟರ್ಸ್ ಹೆಸರಲ್ಲಿ ಶುರುಲಿ ಬರ್ಬೋದು, ಮಧ್ಯದಲ್ಲಿ ಎಲ್ಲರೂ ಬರ್ಬೋದು, ಅಥವಾ ಕೊನೆಯಲ್ಲಿ ಎಲ್ಲರೂ ಬರ್ಬೋದು, ಅಥವಾ ಇನಿಷಿಯಲಲ್ಲಿ ಇರ್ಬೋದು.
ಓಕೆನಾ. ಇದೊಂದು, ಇದು ಡೇಟ್ ಆಫ್ ಬರ್ತ್ ನೋಡಿ, 3, 8, 13, 18, 23, 28, 5, 10, 15, 20, 25, 30. ಓಕೆನಾ. ಸೊ ಪೈಲ್ 1 ಪೈಲ್ 2 ಎರಡೂ ಟವರ್ ಮೂಮೆಂಟ್ ಶುರು ಆಗೋಗಿದೆ ಆಗ್ಲೇನೆ. ಗೊತ್ತಾಗತ್ತೆ ನಿಮಗೇನೆ ಸದ್ಯದಲ್ಲೇ. ಅಂದರೆ 1 ವರ್ಷದೊಳಗೆ ಅವ್ರದ್ದು ಡಿಮೈಸ್, ಅಂದರೆ ಅವ್ರದ್ದು ಕ್ಲೋಸ್ ಆಗುತ್ತೆ, ನಿಮ್ಮ ಎನಿಮಿ ಲೈಫ್ ಕ್ಲೋಸ್ ಆಗುತ್ತೆ ಅಂತಲೂ ತೋರಿಸ್ತಾ ಇದ್ದಾರೆ. ಬಟ್ ಈಗ ಸದ್ಯದಲ್ಲಂತೂ ನಿಮಗೆ ಗೊತ್ತಾಗುತ್ತೆ ಅವ್ರು ಎಂಥ ಜೀವನ ನಡೆಸ್ತಿದ್ದಾರೆ, ಯಾವ ಥರ ಪರಿಸ್ಥಿತಿ ಆಗಿದೆ ಅಂತಲೂ ಗೊತ್ತಾಗುತ್ತೆ. ಓಕೆನಾ. ಓಕೆ, ಸೊ ಇದು ಪೈಲ್ 2. ಓಕೆ, ನೋಡೋಣ ಈಗ ನೆಕ್ಸ್ಟು ಪೈಲ್ 3. ಪೈಲ್ 3 ಯಾರು ಈ ಡೆಕ್ ಸೆಲೆಕ್ಟ್ ಮಾಡಿದ್ದೀರಾ? ಸೊ ನೋಡೋಣ ಪೈಲ್ 3. ಬಾಬಾ ಪ್ಲೀಸ್ ಗೈಡ್. ಪೈಲ್ 3, ಪೈಲ್ 3 ಸೆಲೆಕ್ಟ್ ಮಾಡಿರೋ ವ್ಯೂವರ್ಸ್, ಅವರ ಹೇಟರ್ಸ್, ಅವರ ಎನಿಮೀಸ್, ಏನು ಶಿಕ್ಷೆ ಅವ್ರಿಗೆ? ಏನು ಶಿಕ್ಷೆ ಬಾಬಾ? ಬಾಬಾ ಪ್ಲೀಸ್ ಗೈಡ್. ಇದು ಏನೋ ತುಂಬ ಹೆವಿ ಇದೆ ಈಗಲೇನೆ. ಎಸ್ ಬಾಬಾ. One, 2, 3. Oh God. The star. Next to justice. Oh God. Page of earth. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಅವರು ಮಾಡಿದ್ದು ಥರ್ಡ್ ಪೈಲ್ ಮಾತ್ರ, ಎಸ್ಪೆಷಲಿ ಹೇಳ್ತಾ ಇದ್ದೀನಿ, ಥರ್ಡ್ ಪೈಲ್ ಮಾತ್ರ ನೀವು ಅರ್ತ್ ಏಂಜಲ್ ಅಂತಲೇ ಹೇಳ್ತಾ ಇದ್ದಾರೆ ಫಸ್ಟ್ ಥಿಂಗು, ಆಯಿತಾ? ಪೈಲ್ 3 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಅರ್ತ್ ಏಂಜಲ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಯಾವ ಥರ ಅಟ್ಯಾಕ್ ಮಾಡಿದ್ದಾರೆ ಅಂತಂದರೆ ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಓಕೆ, ನಿಮ್ಮ ಎಲ್ಲ ಚಕ್ರಗಳು, ಆಯಿತಾ? ಆಲ್ 7 ಚಕ್ರಾಸ್, ಮೇಜರ್ ಚಕ್ರಾಸ್ ಏನಿರುತ್ತೆ ಎಲ್ಲದ್ರ ಮೇಲೂ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಫಸ್ಟು ರೂಟ್ ಚಕ್ರ ಇಂದ ತಗೊಂಡು ಆಲ್ ದ 7 ಚಕ್ರಾಸ್ ಅಟ್ಯಾಕ್ ಮಾಡಿದ್ದಾರೆ ಅಂತಿದ್ದಾರೆ. ಓಕೆ, ಎಸ್ ಬಾಬಾ. ಸೊ ಇಲ್ಲಿ ಏನಾಗಿದೆ, ನೀವು ಅರ್ತ್ ಏಂಜಲ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನಿಮಗೆ ಯಾವ ಥರ ಆಟ ಆಡಿಸಿದ್ರು ಅಂದರೆ ಈ ಕಡೆ ಓಕೆ, ಈ ಕಡೆ ಭೂಮಿ ಮೇಲೆ ಬದುಕಬಾರ್ದು, ಸಾಯಬಾರ್ದು, ಆ ಥರ ಮಾಡಿದ್ರು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಅಂಥದ್ರಲ್ಲೂ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತಂದರೆ ಜೀವನ ಸಾಗಿಸೋಕ್ಕೆ, ಈ ಥರ ಒಂದು ತೊಂದರೆಯಿಂದ ಆಚೆ ಬರೋದಕ್ಕೆ. ಓಕೆ, ಒಂದು ನಿಮಿಷ, ಇನ್ನೊಂದು ಕಾರ್ಡ್ ತೆಗಿಯೋಣ, ತೆಗಿಂತಿದ್ದಾರೆ. ಎಸ್ ಬಾಬಾ. ಯಾಕೆ ಇದು ತುಂಬ ಹೆವಿ ಆಗ್ತಿದೆ ಎನರ್ಜಿ ಬಾಬಾ? ವಾಟ್ ಈಸ್ ದಿಸ್? ನೋಡಿ, 5 ಆಫ್ ವಾಟರ್. ನಾ ಹೇಳಲಿಲ್ವಾ, ತುಂಬ ಹೆವಿ ಆಗಿಬಿಡ್ತು ಇದು. ಓಕೆ, ಐ ಗಾಟ್ ಇಟ್. ಇದೇನಂತಂದರೆ ಇದು ನಿಮ್ಮ ಪಾಸ್ಡ್ ಆನ್ ಲೋಡ್ ಒನ್, ಯಾರು ಸ್ಟಾರ್ ಥರ ಇದ್ದರು ಲೈಫಲ್ಲಿ. ಅಪ್ಪ, ಅದಕ್ಕೆ ನನಗೆ ಮಾತೇ ಆಡೋಕ್ಕಾಗ್ತಾ ಇಲ್ಲ ಅದು. ಓ ಗಾಡ್. ಒಂದು ನಿಮಿಷ. ಓಂ ಸಾಯಿರಾಮ್.
ಯಪ್ಪ ಇದು ಏನು ಅಂತಂದರೆ ಇದು ನಿಮ್ಮ ಪಾಸ್ಟ್ ಆನ್ ಲೋಡ್ ಒನ್ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಅವ್ರಿಗೆ ಅದಕ್ಕೆ ನನಗೆ ಏನು ಓಕೆ, ಅವ್ರಿಗೆ ಎಲ್ಲ 7 ಚಕ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಒಂದೇ ಸಲಕ್ಕೆ. ನೆಗೆಟಿವಿಟಿನೇ, ಅಫ್ಕೋರ್ಸ್ ನೆಗೆಟಿವಿಟಿ ಮಾಡಿ ಅಟ್ಯಾಕ್ ಮಾಡಿ 5 ಆಫ್ ವಾಟರ್ ಬಂತು. ಅಂದರೆ ಗ್ರೀಫ್. ಅವರು ಪಾಸನಾದರು. ಅದರಿಂದ ನೀವು ಏನು ತೊಂದರೆ ಪಟ್ರಿ, ಓಕೆನಾ, ಅದು ಜಸ್ಟಿಸ್ ದೇವರು ಲೆಕ್ಕ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರೋ ಎಂಗರ್ ಪೇಜ್ ಆಫ್ ಅರ್ತ್ ಬಂದಿದೆ. ಯಾರೋ ದುಡ್ಡುಗೋಸ್ಕರ ಪೇಜ್ ಆಫ್ ಅರ್ತ್ ಅಂದರೆ ದುಡ್ಡು ಕಾಸು ವಿಚಾರದಲ್ಲಿ ಸ್ಟಾರ್ ಥರ ಇದ್ದವರು ಯಾರು ಹೋದರು ಅವ್ರಿಗಿಂತ ಎಂಗರ್ ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಮಾಡಿದ್ರು, ದುಡ್ಡುಗೋಸ್ಕರ ಈ ಥರ ಏನೋ ಮಾಡಿದ್ರು, ಅಥವಾ ಅವ್ರು ಯಾವ ಥರ ಶೈನ್ ಆಗ್ತಾ ಇದ್ರು, ಆಯಿತಾ? ಅಯ್ಯಪ್ಪ, ನಂಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಎಸ್ ಬಾಬಾ, ಪ್ಲೀಸ್ ರಿಮೂವ್ ಆಲ್ ನೆಗೆಟಿವಿಟಿ. ಓಂ ಸಾಯಿರಾಮ್. Dear angels, please clear all negativities. Please clear all the negativities. ಉಸಿರು ಕಟ್ಟಿದ್ದಾರೆ ಅಂದರೆ ಆ ಥರ ಉಸಿರು ಕಟ್ಟಿಲ್ಲ. ಅಯ್ಯಪ್ಪ, ನಂಗೆ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗಲೂ ಐ ಆಮ್ ಜಸ್ಟ್ ಕಷ್ಟ ಆಗ್ತಾ ಇದೆ. ಸೊ ಆ ಥರ ಮಾಡಿ ಈ ಥರ ಸ್ಟಾರ್ ಥರ ಇದ್ದವ್ರನ್ನ ಮನುಷ್ಯ ಅಥವಾ ಮನುಷ್ಯ ನಿಮ್ಮ ಫ್ಯಾಮಿಲಿಲಿ ನಿಮ್ಮಲ್ಲಿ ಯಾರು ಪಾಸನಾಗಿದ್ದಾರೆ ಅವ್ರು ಯಾವ ಥರ ಕಷ್ಟಪಟ್ಟರು ಅಂತ ತೋರಿಸಿದ್ರು. ಇವಾಗ ನಂಗೆ ಇನ್ನೂ ಉಸಿರಾಡೋಕ್ಕಾಗ್ತಾಯಿಲ್ಲ, ಒಂಥರ ಉಸಿರು ಹಿಡ್ದಂಗೆ ಆಗಿದೆ. ಸೊ ಅವ್ರಿಗೆ ಯಾರು ಪಾಸನಾದರು, ಓಕೆನಾ, ಅವರು ಹೇಳ್ತಾ ಇದ್ದಾರೆ, ಅವರ ನೋವಲ್ಲಿ ಯಾರಿದ್ದಾರೆ ಫ್ಯಾಮಿಲಿಯವರು. 5 ಆಫ್ ಕಪ್ಸ್ ಇದು ಬಂದಿರೋದು. ಫ್ಯಾಮಿಲಿಯವ್ರು ಯಾರು ಅಳ್ತಾ ಇದ್ದಾರೆ, ಅಯ್ಯೋ ಪಾಪ. ಓಕೆ, ಅವ್ರಿಗೆ ಅವ್ರು ಹೇಳ್ತಾ ಇರೋದು ಫರ್ಗಿವ್ ಮಾಡು ಅಂತಿದ್ದಾರೆ, ಆಯಿತಾ? ಯಾರು ಅಳ್ತಾ ಇದ್ದೀರಾ ಅವ್ರಿಗೆ ಫರ್ಗಿವ್ ಮಾಡು ಅಂತಿದ್ದಾರೆ. ಇಲ್ಲಿ ನೋಡಿ, ಅವ್ರಿಗೆ ಗೊತ್ತು ಅಂತೆ ಡಿಸಪಾಯಿಂಟ್ ಆಗಿದೆ, ನೋಡ್ತಾ ಇದ್ದಾರೆ, ಆಯಿತಾ? ಅವರು ಡಿಸಪಾಯಿಂಟ್ಮೆಂಟ್, ರಿಗ್ರೆಟ್, ಫರ್ಗಿವ್ ಮಾಡು ಅಂತಿದ್ದಾರೆ. ಡಿಸಪಾಯಿಂಟ್ ಆಗಬೇಡ, ಫರ್ಗಿವ್ ಮಾಡು. ಜೊತೆಗೆ ದೇವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟಿಸ್. ಎಲ್ಲ 7 ಚಕ್ರ ಅವ್ರಿಗೆ ಒಂದೇ ಶಾರ್ಟಲ್ಲಿ ಹಿಡ್ದು, ಅಪ್ಪ ದೇವ. ಲಾ ಆಫ್ ಕರ್ಮ ಅಂತ ಬಂದಿದೆ ನೋಡಿ. ದೇವರು ಖಂಡಿತ ಜಸ್ಟಿಸ್ ಕೊಡಿಸ್ತಾರೆ. ಇವ್ರು ಯಾರು ಮಾಡಿದ್ದಾರೆ, ಪೇಜ್ ಆಫ್ ವರ್ತ್ ಅಂತ ಹೇಳ್ತಿದ್ದಾರೆ, ಅಂದರೆ ಯಂಗರ್ ಪರ್ಸನ್ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ದುಡ್ಡು ಕಾಸಿಗೆ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಂದರೆ ಈ ಭೂಮಿ ಮೇಲೆ ನಡೆದಿರೋದು ಇದು ಅಂತಲೂ ಹೇಳ್ತಾ ಇದ್ದಾರೆ. ಮಾಡಿದೆ ಅಂತ ಭಾಳ ಚಿಯರ್ಫುಲ್ಲಾಗೂ ಇದ್ದಾರೆ. ಪೇಜ್ ಆಫ್ ವರ್ತ್ ನೋಡಿ, ಭಾಳ ಖುಷಿಯಾಗಿ ಸಿಕ್ತು ಎಲ್ಲ ಅಂತ, ಏನೋ ಡಾಕ್ಯುಮೆಂಟು ಎಲ್ಲ ಸಿಕ್ಕಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ವೆರಿ ಹ್ಯಾಪಿ, ಚಿಯರ್ಫುಲ್ ಆಗಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಯ್ಯಪ್ಪ, ಎಸ್ ಬಾಬಾ. ಓ ಗಾಡ್, ನಿಜವೂ ನನಗೆ ಈಗ ಒಂದು ಸ್ವಲ್ಪ ಹೊತ್ತು ನಂಗೆ ಉಸಿರಾಡೋದಕ್ಕೆ ಎಷ್ಟು ಕಷ್ಟ ಆಯ್ತಂದರೆ ಈಗಲೂ ಕಷ್ಟ ಆಗ್ತಾ ಇದೆ. ಎಸ್ ಬಾಬಾ. ದ ಮೆಜಿಷಿಯನ್. ಸೊ ಇವರು ಮೆಜಿಷಿಯನ್ ಹತ್ರ ಹೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಮ್ಯಾಜಿಕ್ ಮಾಡಿಸಿದ್ದಾರೆ, ತಂತ್ರ ಮಂತ್ರ ಏನೇನು ಮಾಡಿಸಿದ್ದಾರೆ, ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ?
ಮಾಡಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ, ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ. ನನಗೆ ಈಗ ಒಂದು ಸ್ವಲ್ಪ ಹೊತ್ತು ನಂಗೆ ಉಸಿರಾಡೋಕ್ಕೆ ಆಗಲಿಲ್ಲ. ಲಿಟ್ರಲಿ ನನಗೆ ಫೀಲ್ ಆಯಿತು ಯಾವ ಥರ ಬ್ಲಾಕ್ ಮಾಡಿದ್ರು, ಎಲ್ಲ 7 ಚಕ್ರಾಸ್ ಯಾವ ಥರ ಬ್ಲಾಕ್ ಆಯಿತು ಅನ್ನೋದು ತೋರಿಸಿದ್ರು ನನಗೆ ಇವಾಗ ಬಂದು. ಆಯ್ತಾಯ್ತಾ? ಫರ್ಗಿವ್ ಮಾಡು ಅಂತ ಅವರೇ ಹೇಳ್ತಾ ಇದ್ದಾರೆ. ಫರ್ಗಿವ್ ಮಾಡು ಅಂತಿದ್ದಾರೆ. ಜೊತೆಗೆ ಜಸ್ಟಿಸ್ ಕಾರ್ಡ್ ಬಂದಿದೆ. ದೇವ್ರ ಕೈಗೆ ತೊಗೊಂಡಿದ್ದಾರೆ. ಆಯಿತಾ? ಕೂಲಾಗಿರಿ. ಅವರು ಹೋಗಿ ಮೆಜಿಷಿಯನ್ ಹತ್ರ ಮಾಡಿಸಿರೋದು ನಿಜ, 100,000% ನಿಜ. ಮೆಜಿಷಿಯನ್ ಹತ್ರ ಹೋಗಿದ್ದಾರೆ, ನೆಗೆಟಿವಿಟಿ ಮಾಡಿಸಿದ್ದಾರೆ. ಬಾಬಾ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಟೈಮ್ ಬರಬೇಕು, ಟೈಮ್ ನೋಡು ಅಂತಿದ್ದಾರೆ. ಒಂದು ನಿಮಿಷ. ಟೈಮ್, ಎಸ್ ಬಾಬಾ. ಎಸ್ ಬಾಬಾ, ಏನು ಟೈಮ್ ಅಂದ್ರಲ್ಲ. ಯೋ ಇಷ್ಟೊಂದು. ಓಕೆ ನೋಡಿ, ಇದು 3 ಕಾರ್ಡ್ ಏನೋ ಬಂದಿದೆ. ಅಪ್ ಟು ನೆಕ್ಸ್ಟ್ ಮಾರ್ಚ್ ಅಂತ ಒಂದು ಕಾರ್ಡು. ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ವಿತಿನ್ 7 months ಅಂತ ಏನೋ ಇನ್ನೊಂದು ಕಾರ್ಡ್ ಬಂದಿದೆ. ಓಕೆನಾ? ಇದರಲ್ಲಿ ವರ್ಕ್ ವಿಲ್ ಬಿ ಆನ್ ಸ್ಲೋ ಮೋಡ್ ಅಂತಿದ್ದಾರೆ. ಸ್ವಲ್ಪ ಸ್ಲೋ ಆಗುತ್ತೆ, ಏಕೆಂದರೆ ಜಸ್ಟಿಸ್ ಕಾರ್ಡ್ ಬಂದಿದೆ. ದೇವ್ರ ಕೈಗೆ ಬಂದಾಗಿದೆ ಇದೆಲ್ಲ ನೋಡಿದ್ದಾರೆ. ಅವ್ರು ಏನು ಮೆಜಿಷಿಯನ್ ಹತ್ರ ಹೋಗಿ ಮಾಡಿಸಿದ್ದಾರೆ, ಎಲ್ಲ ಲೆಕ್ಕ ಇಟ್ಟಿದ್ದಾರೆ. ನೀವು ತಲೆ ಕೆಡಿಸ್ಕೋಬೇಡಿ ಅಂತಿದ್ದಾರೆ. ವರ್ಕ್ ವಿಲ್ ಬಿ ಆನ್ ಸ್ಲೋ ಮೋಡ್, ಟೇಕ್ ಯುವರ್ ಚಾಚಾಸ್ ಆರ್ ಎನಿ ಅಂಕಲ್ಸ್ ಹೆಲ್ಪ್ ಅಂತಿದ್ದಾರೆ. ಓಕೆ, ಸೊ ಇವ್ರು ಏನು ಮಾಡಿದ್ದಾರೆ, ಸ್ಲೋ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಲೋ ಆಗಿ ಇವರು ಯಾರೋ ಅಂಕಲ್ ಹೆಲ್ಪ್ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಕಲ್ ಅಥವಾ ಚಾಚಾ, ಚಿಕ್ಕಪ್ಪ ಹೆಲ್ಪ್ ತೊಗೊಂಡಿದ್ದಾರೆ. ಅಂಕಲ್ ಹೆಲ್ಪ್, ಚಿಕ್ಕಪ್ಪ, ಅಂಕಲ್. ಚಾಚಾ ಅಂದರೆ ಚಿಕ್ಕಪ್ಪ, ಅಂಕಲ್ ಅಂತಿದ್ದಾರೆ. ಸೊ ಇವ್ರು ಯಾರದೋ ಹೆಲ್ಪ್ ತಗೊಂಡು ಈ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ವಿತಿನ್ 7 months ಅವ್ರದ್ದೇನೋ ಟಾರ್ಗೆಟ್ ಇತ್ತು, ಅದಕ್ಕೋಸ್ಕರ ಮಾಡಿದ್ರು ಅಂತಿದ್ದಾರೆ. ಸೊ ಅಪ್ ಟು ಮಾರ್ಚ್ ತನಕ ಏನೋ ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಓಕೆ, ಇದೆಲ್ಲ ಏನಂದರೆ ಆಗಿರೋದನ್ನೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಆಯಿತಾ? ಇನ್ನೊಂದು ಕಾರ್ಡ್ ಬರ್ತಾ ಇದೆ, ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೇ ಬೇರೆ ಇನ್ನು ಮತ್ತೆ ತೆಗಿಯಲ್ಲ ನಾನು. ಯಾಕೆ ಅಂತಂದರೆ ಇದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನೀವು ನೋಡಿ ಲೆಕ್ಕ ಹಾಕ್ಕೊಳ್ಳಿ ಕರೆಕ್ಟಾ. ವಿತಿನ್ 7 months ಏನು, ಅಪ್ ಟು ನೆಕ್ಸ್ಟ್ ಮಾರ್ಚ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಬೈ ನೆಕ್ಸ್ಟ್ ಮಾರ್ಚ್ ನಿಮಗೆ ಗೊತ್ತಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಜೊತೆಗೆ ಯಾರ್ದೋ ಹೆಲ್ಪ್ ತೊಗೊಂಡು ಈ ಥರ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರಪ್ಪ. ಉಸಿರು ಹಿಡ್ದಂಗೆ ಆಗ್ತಾಯಿದೆ ಇನ್ನೂ ನನಗೆ. ಎಸ್ ಬಾಬಾ, ಇದು ಒಂದು ಇನಿಷಿಯಲ್ ತೆಗಿತಾ ಇದ್ದೀನಿ, ನಾನೇನು ನೋಡ್ತಾ ಇಲ್ಲ. 1 2 ಇದು 1 2. ಓಕೆ, ಫಸ್ಟು ಇಲ್ಲಿ ಇದನ್ನು ಹೇಳ್ಬಿಡ್ತೀನಿ. ಪೈಸಿಸ್ ಅಂತ ಬಂದಿದೆ. ಪೈಸಿಸ್ ಮೀನ ರಾಶಿ, ಕರೆಕ್ಟಾ? ಪೈಸಿಸ್. ಸೊ ವೆರಿ ಇಂಟ್ಯೂಟಿವ್ ಇದ್ರು ಅಂತ ತೋರಿಸ್ತಾ ಇದ್ದಾರೆ. ಇದು 2 ಬಂದ್ಬಿಡ್ತು ಕೈಗೆ. ಇದು ಕ್ಯಾಪ್ರಿಕಾರ್ನ್ ಅಂತ ಬಂದಿದೆ. ಕ್ಯಾಪ್ರಿಕಾರ್ನ್ ಅಂದರೆ ಮಕರ ರಾಶಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ಆಂಬಿಷಿಯಸ್ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ. ಇದು ಗೊತ್ತಿಲ್ಲ ಇದು ಯಾರದ್ದು ಅಂತ.
ಇದು ಅವ್ರದ್ದ, ಏಕೆಂದರೆ ಇಲ್ಲಿ ಥರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಇಲ್ಲಿ ವೆರಿ ಕ್ಲಿಯರಾಗಿ ಆ್ಯಕ್ಚುಲಾಗಿ ಪಾಸ್ಡ್ ಆನ್ ಲೌಡ್ ಒಂದೇ ಇಲ್ಲಿ ಎನರ್ಜಿ ಬಂದಿದ್ದು. ಸಡನ್ನಾಗಿ ಇದು ಇನ್ನೊಂದು ಥರ ರೆಲ್ಮ್ಗೆ ಹೋದಂಗೆ ಆಗ್ಬಿಡ್ತು ಆಯಿತಾ. ಉಸಿರಾಡೋದಕ್ಕೇ ಕಷ್ಟ ಆಗ್ಬಿಡ್ತು ನನಗೆ. ಅಂದರೆ ಅವ್ರಿಗೆ ಯಾವ ಥರ ಎಲ್ಲ 7 ಒಂದು ನಿಮಿಷ. ಯಾವ ಥರ ಅವ್ರಿಗೆ ಬ್ಲಾಕೇಜಸ್ ಆಗಿ ಯಾವ ಥರ ಅವ್ರಿಗೆ ತೊಂದರೆ ಆಯಿತು ಅಂತ ತೋರಿಸಿದ್ರು ಅಷ್ಟೇನೆ. ವೆರಿ ಪೇಯ್ನ್ಫುಲ್. ಜೊತೆಗೆ ಇಲ್ಲಿ ಕೆಪ್ರಿಕಾರ್ನ್ ಅಂತ ಇದ್ದಾರೆ, ತುಂಬ ಆ್ಯಂಬಿಷಿಯಸ್ ಅಂತಿದ್ದಾರೆ. ಇದು ಅವ್ರದ್ದ ಅಥವಾ ಅವರೇ ಬಂದು ಇಲ್ಲಿ ಹೇಳ್ತಾ ಇರೋದ್ರಿಂದ ಅವ್ರಿಗೆ ಬೇಕಾದವರು ಅಂತಲೂ ಹೇಳ್ಬೋದು. ಪೈಸಿಸ್ ಇವ್ರದ್ದಿರ್ಬೋದಾ, ಪೇಜ್ ಆಫ್ ಅರ್ತು ಅಥವಾ ಯಾರದ್ದು ಗೊತ್ತಿಲ್ಲ, ನೀವೇ ಗೊತ್ತಾಗಬೇಕು. ಓ ಗಾಡ್. ಇದು 2 ನಂಬರ್ ಇದೆ. ಇದು 2 ಇದು 4, 9, 14, 19, 24, 29, 2, 7, 12, 17, 22, 27. ಇದು ಇನಿಷಿಯಲ್ಲು PGL QV AFK PUZ ಅಂತಿದ್ದಾರೆ. ಓಕೆನಾ. ಸೊ ಇದು ಇಲ್ಲೇ ಇಡ್ಲ. ಇಷ್ಟು ಬಂದಿದೆ ಕಾರ್ಡ್ಗಳು. ಸೊ ಇದು ಅಪ್ ಟು ನೆಕ್ಸ್ಟ್ ಮಾರ್ಚ್ ಅಂತ ಹೇಳಿದ್ದಾರೆ. ಅಪ್ ಟು ನೆಕ್ಸ್ಟ್ ಮಾರ್ಚ್ ವಿತಿನ್ 7 months ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಪ್ಲ್ಯಾನ್ ಮಾಡಿದ್ದ ಅಥವಾ ಮುಂದಕ್ಕೆ ಇನ್ನೇನು ಕೇಳೋ ಹಾಗಿಲ್ಲ ಫರ್ದರ್ ಇವಾಗ. ಏಕೆಂದರೆ ಅವರೇ ಬಂದು ಇಲ್ಲಿ ಇದನ್ನು ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಪಾಸ್ಡ್ ಆನ್ ಲೌಡನ್ನೇ ಬಂದು ಕ್ಲಾರಿಫೈ ಮಾಡ್ತಾ ಇರೋದ್ರಿಂದ ಸೊ ಇಟ್ಸ್ ಬೆಟರ್. ಇನ್ನು ಫರ್ದರ್ ಇನ್ನೇನು ಚೆಕ್ ಮಾಡೋದು ಬೇಡ. ಎಸ್ ಬಾಬಾ. ಸೊ ಕ್ಲಿಯರ್ ಇದೆ ಅನ್ಕೋತೀನಿ. ಓಕೆ. ಸೊ ಇಲ್ಲಿಗೆ ಇದು ಥರ್ಡ್ ಪೈಲ್ ಮುಗೀತು. ನೋಡೋಣ ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ. ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಈಗ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.